ನಮಸ್ಕಾರ. ಪರಿಮಳಾಚಾರ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಾ ತಾವೆಲ್ಲರೂ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇನ್ನೇನು ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು. ಇದೇ ಶುಕ್ರವಾರ ನಾವು ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ತಾ ಇದ್ದೇವೆ. 8ನೇ ತಾರೀಕು ಶುಕ್ಲೆ ಶ್ರಾವಣಿಕೆ ಮಾಸಿ ಪೂರ್ಣಿಮೋಪಾಂತ್ಯ ಭಾರ್ಗವೇ ವರಲಕ್ಷ್ಮ್ಯಾ ವ್ರತಂ ಕಾರ್ಯಂ ಅಂಥೇಳಿ, ಅಂದರೆ ಶ್ರಾವಣ ಶುದ್ಧ ಹುಣ್ಣಿಮೆಗೆ ಮೊದಲು ಬರುವಂಥ ಶುಕ್ರವಾರ, ಅಂದರೆ ಶ್ರಾವಣ ಮಾಸದ ಸಾಮಾನ್ಯ 2ನೇ ಅಥವಾ 3ನೇ ಶುಕ್ರವಾರದಲ್ಲಿ ನಾವು ಈ ಒಂದು ವರಲಕ್ಷ್ಮಿ ವ್ರತವನ್ನು ಮಾಡುವಂಥದ್ದು. ಇದು ಹಬ್ಬ ಅಲ್ಲ, ವರಲಕ್ಷ್ಮಿ ವ್ರತವನ್ನು ನಾವು ಮಾಡುವಂಥದ್ದು. ಹಾಗಾಗಿ ಈ ಒಂದು ವರಮಹಾಲಕ್ಷ್ಮಿ ವ್ರತವನ್ನು ಈ ಬಾರಿ ನಾವು 8ನೇ ತಾರೀಕು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಯಾವ ರೀತಿ ವಿಧಿ ವಿಧಾನ ಸಹಿತವಾಗಿ ನಾವು ಆಚರಣೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸರಳವಾಗಿ ಮಂತ್ರೋಕ್ತವಾಗಿ ನಾವು ಹೇಗೆ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಬೇಕು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇಲ್ಲಿ ಯಾವುದೇ ರೀತಿಯ ಆಡಂಬರದ ಪೂಜೆಯನ್ನು ನಾನು ನಿಮ್ಗೆ ಹೇಳ್ಕೊಡಲ್ಲ. ಸರಳವಾಗಿ ಶಾಸ್ತ್ರೋಕ್ತವಾಗಿ ಸರಿಯಾಗಿ ಯಾವ ರೀತಿ ನಾವು ವ್ರತವನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ವರಲಕ್ಷ್ಮಿ ವ್ರತಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀರಿ, ಸಿದ್ಧತೆಯನ್ನು ಮಾಡಿಕೊಂಡಿದ್ದೀರಿ. ಆದಷ್ಟು ವೈಭೋಗದಿಂದ ನಾವು ಮಾಡಬೇಕು ಅನ್ನೋದಕ್ಕಿಂತ ವಿಶೇಷವಾಗಿ ನಾವು ಸರಿಯಾದ ವಿಧಾನದಲ್ಲಿ ಮಾಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ಕೆಲವೊಂದು ಹಬ್ಬಗಳು ವ್ರತಗಳು ನಮಗೆ ಯಾವಾಗಲೂ ಸಿಗೋದಿಲ್ಲ. ಅದು ಸಿಕ್ಕಿದಾಗ ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡಿಕೊಳ್ಬೇಕು. ಆ ರೀತಿಯಾಗಿ ಆಚರಣೆಯನ್ನು ಮಾಡ್ಕೊಳ್ಳೋದ್ರಿಂದ ನಾವು ಪೂರ್ಣ ಫಲವನ್ನು ಪಡ್ಕೊಳ್ತೀವಿ ಅಂತ ಹೇಳಿ. ಇನ್ನು ವಿಶೇಷವಾಗಿ ನಾವು ಶುಕ್ರವಾರ ಆಚರಣೆ ಮಾಡ್ತಾ ಇರುವಂತಹ ಈ ಒಂದು ವರಲಕ್ಷ್ಮಿ ಹಬ್ಬ ಅಥವಾ ಒಂದು ವರಲಕ್ಷ್ಮಿ ವ್ರತವನ್ನು ನಾವು ಯಾವ ರೀತಿಯಾಗಿ ಸರಿಯಾದ ವಿಧಾನದಲ್ಲಿ ನಾವು ಆಚರಣೆಯನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಬೆಳಗ್ಗೆನೇ ಎದ್ದೇಳಬೇಕು. ಬೆಳಗ್ಗೆನೇ ಎದ್ದು ಮನೆಯಲ್ಲಿ ಬಾಗಿಲನ್ನು ತೊಳ್ಕೊಳ್ಬೇಕು. ಬಾಗಿಲಿಗೆ ಕ್ಲೀನಾಗಿ ರಂಗೋಲಿಯನ್ನು ಹಾಕ್ಕೊಳ್ಬೇಕು. ತಳಿರು ತೋರಣಗಳನ್ನು ಕಟ್ಕೊಳ್ಬೇಕು. ಹೊಸ್ತಲಿಗೆ ರಂಗೋಲಿಯನ್ನು ಹಾಕ್ಕೊಳ್ಬೇಕು. ಇದೆಲ್ಲದಕ್ಕೂ ಕೂಡ ನೀವು ಹಿಂದಿನ ದಿನ ಅಂದರೆ ನಾಳೆ ಪೂರ್ವ ತಯಾರಿಯನ್ನು ಮಾಡ್ಕೊಂಡಿರಬೇಕು ಸ್ನೇಹಿತರೆ. ಈ ರೀತಿಯಾಗಿ ಪೂರ್ಣ ತಯಾರಿಯನ್ನು ಮಾಡ್ಕೊಳ್ಬೇಕು. ಪೂರ್ವವಾಗಿ ಎಲ್ಲ ಸಾಮಗ್ರಿಗಳನ್ನು ತಂದಿಟ್ಕೊಂಡು ಪೂಜೆಗೆ ಬೇಕಾದಂತಹ ಹೂವಾಗಿರ್ಬೋದು, ಗರಿಕೆ ಆಗಿರ್ಬೋದು, ಪತ್ರೆ ಆಗಿರ್ಬೋದು, ದೀಪ, ಬತ್ತಿ, ಎಣ್ಣೆ, ಈ ಥರ ಎಲ್ಲವನ್ನು ಒಂದತ್ರ ಇಟ್ಕೊಂಡು ತದನಂತರ ನೀವು ಪೂಜೆಗೆ ಕೂತ್ಕೊಳ್ಳಿ. ಯಾಕಂದರೆ ಒಂದು ಸತಿ ಕೂತ್ಕೊಂಡ್ಮೇಲೆ ಪದೇ ಪದೇ ನೀವು ಎದ್ದೇಳಬಾರ್ದು. ಹಾಗಾಗಿ ಎಲ್ಲವನ್ನು ತಂದಿಟ್ಕೊಂಡು ಪೂಜೆಗೆ ಸಿದ್ಧರಾಗಿ ಕೂತ್ಕೊಳ್ಳಿ. ಪೂಜೆಗೆ ಒಂದು ಸಣ್ಣ ಗಣಪತಿ ವಿಗ್ರಹ ಇದ್ದರೂ ನಡೆಯುತ್ತೆ, ಅಥವಾ ಒಂದು ಸಣ್ಣ ಗಣಪತಿಯ ಫೋಟೋ ಇದ್ದರೂ ನಡೆಯುತ್ತೆ. ಎರಡೂ ಇಲ್ಲ ಅಂದರೆ ಒಂದು ಅಡಿಕೆ ಬೆಟ್ಟವನ್ನು ಗಣಪತಿಯ ಸ್ಥಾನದಲ್ಲಿ ನಾವಿಟ್ಟು ಪೂಜೆ ಮಾಡಲಿಕ್ಕೆ ಒಂದು ಸಣ್ಣ ಅಡಿಕೆ ಬೆಟ್ಟನಾದರೂ ಇಟ್ಕೊಳ್ಳಿ. ಗಣಪತಿಯ ವಿಗ್ರಹ ಇರಬೇಕು ಪೂಜೆಗೆ, ಓಕೆನಾ? ತುಪ್ಪದ ಬತ್ತಿ ಸಾಧ್ಯ ಆದರೆ ಇವತ್ತಿನ ದಿನ ಮಾತ್ರ 2 ತುಪ್ಪದ ದೀಪಗಳನ್ನು ಹಚ್ಚಿ, ಬೇರೆ ದಿನ ಹಚ್ಚಲಿಲ್ಲ ಅಂದರೂ ಇವತ್ತಿನ ದಿನ 2 ತುಪ್ಪದ ದೀಪಗಳನ್ನು ಹಚ್ಕೊಳ್ರಿ ಸ್ನೇಹಿತರೆ. ಮತ್ತು 2 ಕಲಶ ಬೇಕಾಗತ್ತೆ ನಮಗೆ. ಒಂದು ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ, ಇನ್ನೊಂದು ನಮಗೆ ಪೂಜೆಗೆ. ಈ ರೀತಿಯಾಗಿ 2 ಕಲಶವನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಅಕ್ಕಿ ಇಟ್ಕೊಳ್ಬೇಕಾಗತ್ತೆ, ವೀಳ್ಯದೆಲೆ ಇಟ್ಕೊಳ್ಬೇಕಾಗತ್ತೆ, ಅರಿಶಿಣ ಕುಂಕುಮ ಹೂವನ್ನು ಇಟ್ಕೊಳ್ಬೇಕಾಗತ್ತೆ, ದಾರವನ್ನು ಇಟ್ಕೊಳ್ಬೇಕಾಗತ್ತೆ. 16 ಎಳೆಯ ದಾರವನ್ನು ಮಾಡ್ಕೊಳ್ಬೇಕು. ಹಾಲಿನಲ್ಲಿ ಸ್ವಲ್ಪ ಅರಿಶಿಣವನ್ನು ಹಾಕಿ ಬೆರೆಸಿ ಆ ಒಂದು ಅರಿಶಿಣದ ಹಾಲನ್ನು ನಾವು ದಾರಕ್ಕೆ, ಅಂದರೆ 16 ಎಳೆಯ ಒಂದು ದಾರವನ್ನು ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಕಟ್ಟಬೇಕು. ಅರಿಶಿಣವನ್ನು ಹಚ್ಚಿ ದೇವರ ಒಂದು ಬಲಭಾಗದಲ್ಲಿ ಇಟ್ಕೊಳ್ಳಿಕ್ಕೆ ಸಿದ್ಧವನ್ನು ಮಾಡಿಕೊಳ್ಬೇಕು. ತದನಂತರ ಅಭಿಷೇಕಕ್ಕೆ ನೀವು ಪಂಚಾಮೃತವನ್ನು ತಯಾರಿ ಮಾಡಿಕೊಳ್ಬೇಕು. ಪಂಚಾಮೃತ ಅಭಿಷೇಕಕ್ಕೆ ಪಂಚಾಮೃತವನ್ನು ತಯಾರಿ ಮಾಡಿಕೊಳ್ಬೇಕು. ಇನ್ನು ದೀಪವನ್ನು ಇಟ್ಕೊಳ್ಬೇಕು. ದೀಪವನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ದೀಪಗಳು ಹೆಚ್ಚಾಗಿದೆ ಅಂತ ಹೇಳಿದ್ರೆ 8 ದೀಪಗಳನ್ನು ಹಚ್ಕೊಳ್ಳಿ. ತುಂಬ ಶ್ರೇಯಸ್ಸಾಗಿರುತ್ತೆ ನಿಮಗೆ. 8 ದೀಪಗಳನ್ನು ಹಚ್ಕೊಳ್ರಿ. ಒಂದು ಮಣೆಯನ್ನು ಸಿದ್ಧವಾಗಿ ಇಟ್ಕೊಳ್ರಿ. ಮಣೆ ಇಲ್ಲ ಅಂದರೂ ಪರವಾಗಿಲ್ಲ, ಒಂದು ತಟ್ಟೆಯನ್ನಾದರೂ ಕೂಡ ನೀವು ಸಿದ್ಧವಾಗಿ ಇಟ್ಕೊಳ್ರಿ. ಇನ್ನು ಮನೆಯಲ್ಲಿ ನಾಣ್ಯಗಳನ್ನು ಮುಂಚೆನೇ ತಗೊಂಡು ಅದನ್ನು ತೊಳೆದು ಶುದ್ಧವಾಗಿ ಎತ್ತಿಟ್ಕೊಳ್ರಿ. ದುಡ್ಡು, ಹೊಸ ನೋಟ್ಗಳು ನೀವೇನಾದರೂ ತಂದಿಟ್ಕೊಳ್ತೀರಾ ಅಂತ ಹೇಳಿದ್ರೆ ನೋಟ್ಗಳನ್ನ ಇಟ್ಕೊಳ್ರಿ ದೇವ್ರ ಮುಂದೆ ಇಡಲಿಕ್ಕೆ. ಮತ್ತು ನಿಮ್ಮ ಮನೇಲಿ ಬಂಗಾರ ಇದೆ, ಬೆಳ್ಳಿ ಇದೆ ಅಂತ ಹೇಳಿದ್ರೆ, ಬೆಳ್ಳಿಯ ನಾಣ್ಯಗಳಿದೆ ಅಂದರೆ ಅದನ್ನು ರೆಡಿ ಮಾಡಿ ಇಟ್ಕೊಳ್ರಿ. ಬಂಗಾರ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ನೀಟಾಗಿ ತೊಳೆದು ದೇವರ ಮುಂದೆ ಇಡಲಿಕ್ಕೆ ಇಟ್ಕೊಳ್ರಿ. ಮತ್ತು ದೇವ್ರ ಮುಂದೆ ನಾವೆಲ್ಲ ಚಿನ್ನ ಇಟ್ಟಿದ್ದೀವಿ ಅಂತ ಹೇಳಿ ನೀವು ಏನು ಹಾಕ್ಕೊಳ್ದೆ, ಏನಂತಾರೆ, ಕಿವಿಲಿಲ್ಲದೆ ಕತ್ತಲಿಲ್ಲದೆ ಪೂಜೆಗೆ ಕೂತ್ಕೊಳ್ಬಾರ್ದು. ನೀವು ಎಲ್ಲವನ್ನು ಹಾಕ್ಕೊಳ್ಬೇಕು. ಇರುವಂಥದ್ದನ್ನು ಒಂದೇ ಒಂದು ಉಂಗುರ ಆದರೂ ಪರವಾಗಿಲ್ಲ ದೇವರ ಮುಂದೆ ಇಡಲಿಕ್ಕೆ ಇಟ್ಕೊಂಡ್ರೆ ಸಾಕು. ನೀವು ಕೂಡ ಹಾಗೆ ಅಲಂಕಾರವಾಗಿ ದೇವರ ಪೂಜೆಗೆ ಕೂತ್ಕೊಳ್ಬೇಕು. ಮಡಿ ಬಟ್ಟೆಗಳನ್ನು ಹಾಕ್ಕೊಂಡು ದೇವರ ಪೂಜೆಗೆ ಕೂತ್ಕೊಳ್ಬೇಕು. ಮತ್ತು
ಇದಿಷ್ಟನ್ನು ರೆಡಿ ಮಾಡಿ ಇಟ್ಕೊಳ್ರಿ. ಮತ್ತು ದೇವರಿಗೆ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಈ ಒಂದು ವ್ರತದಲ್ಲಿ ಸಾಕಷ್ಟು ಜನ ಏನು ಮಾಡ್ತಾರೆ, ಆಭರಣಗಳನ್ನು ಏರಿಸ್ತಾರೆ. ನಿಮ್ಮನೇಲಿ ದೇವರಿಗೆ ಅಂತ ಹೇಳಿ ವಿಶೇಷವಾಗಿ ಆಭರಣಗಳನ್ನು ನೀವು ಮಾಡಿಸಿಟ್ಕೊಂಡಿದ್ದೀರಾ ಅಂತ ಹೇಳಿದರೆ ಅದನ್ನು ನೀವು ಏರಿಸಬಹುದು. ನೀವು ಧರಿಸಿರುವಂಥ ಆಭರಣಗಳನ್ನು ದೇವರಿಗೆ ಏರಿಸಬಾರ್ದು. ಆ ರೀತಿ ಏರಿಸೋದಕ್ಕಿಂತ ಹೆಚ್ಚಾಗಿ ನೀವು ಒಂದು ತಟ್ಟೆಯಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಬಿಡ್ರಿ. ಆದರೆ ನೀವು ಹಾಕ್ಕೊಂಡಿರುವಂಥ ಆಭರಣಗಳನ್ನು ದೇವರಿಗೆ ಹಾಕಬಾರ್ದು. ಅದರ ಬದಲಾಗಿ ನೀವು ಒಂದು ತಟ್ಟೆಯಲ್ಲಿ ಹಾಕಿ ಎತ್ತಿಟ್ಕೊಳ್ರಿ. ಮತ್ತು ದೇವರಿಗೆ ಮಲ್ಲಿಗೆ ಹೂವೇ ಹಾಕಬೇಕಂತೆ, ಕನಕಾಂಬರನೇ ಹಾಕಬೇಕಂತೆ. ಯಾಕಂದರೆ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತ ಇರೋದ್ರಿಂದ 1,500, 2,500, 3,000 ಇರುತ್ತೆ KG ಕನಕಾಂಬರ ಹೂವು ಹಾಕಬೇಕಂತೆ ಅಂಥೇಳಿ ಅಷ್ಟೊಂದು ದುಡ್ಡನ್ನು ಖರ್ಚು ಮಾಡಿ ಹೂಗಳನ್ನು ಏರಿಸುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನಿಮಗೆ ಯಾವುದು ನಿಮ್ಮ ಕೈಯಲ್ಲಿ ತರಲಿಕ್ಕೆ ಸಾಧ್ಯ ಆ ಹೂಗಳನ್ನು ಏರಿಸಿ ಸಾಕು. ಆದರೆ ಸಾಲವನ್ನು ಮಾಡಿ ಯಾವುದೇ ಕಾರಣಕ್ಕೂ ಹಬ್ಬಗಳನ್ನು ಮಾಡಬೇಡ್ರಿ. ನಿಮಗೆ ಅದೇ ದುಪ್ಪಟ್ಟಾಗತ್ತೆ. ನಿಮ್ಮ ಹತ್ರ ಏನಿದೆ ಅದಕ್ಕೆ ತಕ್ಕಂತೆ ಪೂಜೆಯನ್ನು ಮಾಡ್ಕೊಳ್ರಿ. ಯಾವುದೇ ಕಾರಣಕ್ಕೂ ಸಾಲವನ್ನು ಮಾಡಿ ಹಬ್ಬವನ್ನು ಮಾಡಲಿಕ್ಕೆ ಹೋಗಬೇಡ್ರಿ. ಇನ್ನು ನೆಕ್ಸ್ಟು ನಿಮಗೆ ಹೇಳಿದೆ ನಾನು, ಗಣಪತಿ ವಿಗ್ರಹ ಎಲ್ಲ ಹೇಳಿದೆ ಅಲ್ವಾ. ಇದಿಷ್ಟು ಆದಮೇಲೆ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಬೆಳಗ್ಗೆ ಎದ್ದೇಳಬೇಕು. ನೀವು ಕೂಡ ಅರಿಶಿನ ಹಚ್ಕೊಂಡು ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನವನ್ನು ಮಾಡ್ಕೊಳ್ಬೇಕು, ಮಡಿಯನ್ನು ಉಟ್ಕೊಳ್ಬೇಕು. ಒಂದು ಸತಿ ಸ್ನಾನ ಮಾಡಿದ್ಮೇಲೆ ಹಾಸಿಗೆ ಮುಟ್ಕೊಳ್ಳೋದು, ಸೋಫಾ ಮುಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಬಾರ್ದು. ಮೈಲಿಗೆ ಆಗಿರೋರನ್ನ ಮುಟ್ಕೊಳ್ಳೋದು, ಮತ್ತು ಸ್ನಾನ ಮಾಡಿಲ್ಲದೆ ಇರೋರನ್ನ ಮುಟ್ಕೊಳ್ಳೋದು, ಎಂಜಿಲ್ ತಟ್ಟೆಗಳನ್ನು ಮುಟ್ಕೊಳ್ಳೋದು, ಲೋಟಗಳನ್ನು ಮುಟ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಬಾರ್ದು. ಮಡಿಯನ್ನು ಒಂದು ಸತಿ ಉಟ್ರಿ ಅಂತ ಹೇಳಿದ್ರೆ ಈ ರೀತಿಯಾಗಿ ಯಾವುದನ್ನು ಕೂಡ ಮುಟ್ಕೊಳ್ಬಾರ್ದು ಪೂಜೆ ಮುಗಿಯೋವರೆಗೂ. ಓಕೆನಾ? ಈ ರೀತಿಯಾಗಿ ಎಲ್ಲವನ್ನು ಮನೆಯಲ್ಲಿ ಸಾರಿಸಿ ರಂಗೋಲಿ ಹಾಕಿ ತಳಿರು ತೋರಣ ಎಲ್ಲವನ್ನು ಕಟ್ಕೊಳ್ರಿ. ಬಾಗಿಲಿಗೆ ಹೂವು ಅಲಂಕಾರ ಮಾಡ್ಕೊಳ್ರಿ. ಮಹಾಲಕ್ಷ್ಮಿನ ನಾವು ಮನೆ ತುಂಬಿಸ್ಕೊಳ್ತೀವಿ ಇವತ್ತು. ಯಾಕಂದರೆ ತುಳಸಿ ಗಿಡದ ಹತ್ರ ನಾವು ಮಹಾಲಕ್ಷ್ಮಿಯನ್ನು ಕಳಸವನ್ನು ನಾವು ಒಳಗಡೆ ಕರ್ಕೊಂಬರುವಾಗ ನಮ್ಮ ಮನೆ ಒಳಗಡೆ ವಿಜೃಂಭಣೆಯಾಗಿ ನಾವು ಮನೆಯನ್ನು ಸಿದ್ಧತೆ ಮಾಡ್ಕೊಂಡಿರಬೇಕು ಮೊದಲನೇದಾಗಿ. ಮತ್ತು ಇವಾಗ ನಾವು ಮೊದಲು ಏನು ಮಾಡಬೇಕು, ಎಲ್ಲ ಆಯಿತು ಮೇಡಮ್, ಎಲ್ಲ ರೆಡಿ ಇದೆ ಬೆಳಗ್ಗೆ. ಮೊದಲು ಏನು ಮಾಡಬೇಕು, ಮೊದಲು ಪೀಠವನ್ನು ಸಿದ್ಧತೆ ಮಾಡ್ಕೊಳ್ಬೇಕು. ಈಗ ಮಹಾಲಕ್ಷ್ಮಿ ಮನೆ ಒಳಗಡೆ ಬಂದು ಆಕೆಯನ್ನು ಕೂರಿಸ್ಲಿಕ್ಕೆ ನಾವು ಪೀಠವನ್ನು ಸಿದ್ಧತೆ ಮಾಡ್ಕೊಳ್ಬೇಕು. ಒಂದು ಮಣೆಯನ್ನು ಹಾಕ್ಕೊಳ್ರಿ, ಅಥವಾ ಒಂದು ಟೇಬಲ್ ಮೇಲೆ ಕೂರಿಸ್ತೀರಾ ನೀವು ಅಂತ ಹೇಳಿದ್ರೆ ಟೇಬಲ್ ಇಟ್ಕೊಳ್ರಿ. ಆ ಟೇಬಲ್ ಮೇಲೆ ಒಂದು ಮಣೆಯನ್ನು ಇಟ್ಕೊಳ್ರಿ. ಆ ಮಣೆಯ ಮೇಲೆ ಒಂದು ತಟ್ಟೆಯಲ್ಲಿ ಒಂದು ಬೊಗಸೆಯಾಗುವಷ್ಟು ಅಕ್ಕಿ, ಅಥವಾ ಒಬ್ಬೊಬ್ಬರು 3 ಪಾವು ಅಥವಾ 3 ಸೇರು ಈ ರೀತಿಯಾಗಿ ಅಕ್ಕಿ ಹಾಕ್ತಾರೆ. ಇಲ್ಲ ತಟ್ಟೆ ಚಿಕ್ಕದಿದೆ ಅಂದರೆ 3 ಹಿಡಿ ಅಕ್ಕಿಯನ್ನು ಕೂಡ ನೀವು ಹಾಕ್ಕೊಳ್ಬೋದು. ಇಲ್ಲ ಒಂದು ಬೊಗಸೆಯಲ್ಲಿ ನೀವು ಅಕ್ಕಿಯನ್ನು ಆ ತಟ್ಟೆಯಲ್ಲಿ ಹಾಕ್ಕೊಳ್ರಿ. ಆ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಕುಂಕುಮದಿಂದ ಒಂದು ಶ್ರೀಕಾರವನ್ನು ಬಡ್ಕೊಳ್ರಿ. ಅಷ್ಟದಳ ಪದ್ಮವನ್ನು ಬರ್ಕೊಳ್ರಿ. ಓಕೆನಾ? ಅಷ್ಟದಳ ಪದ್ಮ ಬರೆಯೋಕ್ಕೆ ಬರಲಿಲ್ಲ ಅಂದರೆ ಒಂದು ಶ್ರೀಕಾರವನ್ನು ಕುಂಕುಮದಲ್ಲಿ ಆ ತಟ್ಟೆಯಲ್ಲಿ ಅಕ್ಕಿಯ ಮೇಲೆ ಹಾಕ್ಕೊಳ್ರಿ. ಹಾಕ್ಕೊಂಡು ದೀಪಗಳನ್ನು 8 ದೀಪಗಳ ನಿಮ್ಮ ಮನೇಲಿದೆ ಅಂದರೆ ಇಟ್ಕೊಳ್ರಿ. ಇಲ್ಲ 2 ದೀಪ ಇದೆ ಮೇಡಮ್ ನಮ್ಮ ಮನೇಲಿ ಅಂತಂದ್ರೂ ಕೂಡ 2 ದೀಪವನ್ನು ಹಚ್ಚಿ ಇಟ್ಕೊಳ್ರಿ. ರೆಡಿ ಮಾಡಿ ಇಟ್ಕೊಳ್ರಿ. ಯಾಕಂದರೆ ಮಹಾಲಕ್ಷ್ಮಿನ ಹೊರಗಡೆ ಕರ್ಕೊಂಡು ಬರ್ತೀವಲ್ವ, ಆಗ ಆಕೆಗೆ ಪೀಠ ರೆಡಿಯಾಗಿರಬೇಕು ನಿಮಗೆ. ಓಕೆನಾ? ಸೊ ಆ ರೀತಿ ಎಲ್ಲ ಪೀಠದ ಮುಂದೆ ರಂಗೋಲಿಯನ್ನು ಹಾಕ್ಕೊಳ್ರಿ. ವಿಶೇಷವಾಗಿ ಕಮಲದ ರಂಗೋಲಿಗಳನ್ನು ಹಾಕ್ಕೊಳ್ರಿ. ಆಕೆಗೆ ಕಮಲದ ರಂಗೋಲಿಗಳನ್ನು ಹಾಕೋದ್ರಿಂದ ತುಂಬ ಒಳ್ಳೆಯದು. ಕಮಲದಿಂದ ರಂಗೋಲಿಗಳನ್ನು ಹಾಕ್ಕೊಳ್ರಿ. ಅಷ್ಟದಳ ಪದ್ಮವನ್ನು ಹಾಕ್ಕೊಳ್ರಿ. ಲಕ್ಷ್ಮೀ ಹೃದಯ ರಂಗೋಲಿ ಬರುತ್ತೆ ನಿಮಗೆ ಅಂದರೆ ಅದನ್ನು ಹಾಕ್ಕೊಳ್ರಿ. ಇದನ್ನೆಲ್ಲ ಹಾಕ್ಕೊಂಡು ತಯಾರಿಯನ್ನು ಮಾಡ್ಕೊಳ್ರಿ. ದೀಪಗಳನ್ನು ಹಚ್ಚಿ ಸಿದ್ಧತೆ ಮಾಡ್ಕೊಳ್ರಿ. ತದನಂತರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, 2 ಕಲಶವನ್ನು ಅಂದರೆ ಚೊಂಬನ್ನು ತಗೋಬೇಕು. ಒಂದು ಲಕ್ಷ್ಮಿಯನ್ನು, ನೀವು ಯಾವ ಲಕ್ಷ್ಮಿಯನ್ನು ಕೂರಿಸ್ತೀರಿ ಆ ಒಂದು ಕಲಶ, ಮತ್ತೊಂದು ಪೂಜೆಗೆ ಬಳಸುವಂಥ ಒಂದು ನೀರು. ಆ ನೀರನ್ನು ಕೂಡ ಇಟ್ಕೊಳ್ಬೇಕು. ಯಾವುದ್ಯಾವುದೋ ನೀರನ್ನು ತಂದು ಪೂಜೆಗೆ ಬಳಸಬಾರ್ದು. ಪೂಜೆಗೆ ಅಂತಲೇ ಪ್ರತ್ಯೇಕವಾಗಿ ಒಂದು ಕಲಶದಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ನೀರನ್ನು ಇಟ್ಕೊಳ್ಬೇಕು. ಆ ನೀರನ್ನು ಮಾತ್ರ ನೀವು ಬಳಸಬೇಕು. ಈಗ ಲಕ್ಷ್ಮಿಯ ಕಳಸವನ್ನು ಏನು ಮಾಡಬೇಕು, ಒಂದು ಯಾವ ತಟ್ಟೆಯಲ್ಲಿ ನೀವು ತೊಗೊಂಡೋಗ್ತಿರಲ್ಲ ಆ ತಟ್ಟೆ ಸ್ವಲ್ಪ ಜಾಗ್ರತೆಯಾಗಿ ಇರಬೇಕು, ಇಡ್ಕೊಂಡು ಬರಲಿಕ್ಕೆ ಕಳಶವನ್ನು ಒಳಗಡೆಗೆ. ಅಂಥ ತಟ್ಟೆಯಲ್ಲಿ ನೀವು ಆ ಕಳಶವನ್ನು ಇಟ್ಟು, ಅಂದರೆ ಆ ಕಳಸದ ಚೊಂಬನ್ನು ಇಟ್ಟು, ಆ ಕಳಶದ ಚೊಂಬನ್ನು ಎಲ್ಲಿಡಬೇಕು ನೀವು ಅಂದರೆ ತುಳಸಿ ಕಟ್ಟೆ ಹತ್ರ. ತುಳಸಿ ಗಿಡವನ್ನು ಕಳಶ ನೋಡುವಂತ ಹಾಗೆ ಅಥವಾ ಪಕ್ಕದಲ್ಲಿ ತುಳಸಿ ಗಿಡದ ಒಂದು ಪಕ್ಕದಲ್ಲಿ ಆ ಒಂದು ಕಳಸದ ಚೊಂಬನ್ನು ಇಟ್ಟು, ಆ ಕಳಸದ ಚೊಂಬಿಗೆ ನೀವು ನೀರನ್ನು ತುಂಬಿ ಆ ಕಳಸಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ, ಒಂದು ನಾಣ್ಯ ಮತ್ತು ಒಂದು ತಾಂಬೂಲ ಇದೆಲ್ಲವನ್ನು ಇಟ್ಟು, ವಿಳೆದೆಲೆಯನ್ನು ಇಟ್ಟು ಒಂದು ಆ ಕಲಶವನ್ನು ನೀವೇನು ಮಾಡಬೇಕು, ಆ ಮಂಗಳಸೂತ್ರವನ್ನು ಆಮೇಲೆ ಕಟ್ಕೊಳ್ಳೋಣ, ಒಳಗಡೆ ಕರ್ಕೊಂಡು ಬಂದಮೇಲೆ ಕಟ್ಕೊಳ್ಳೋಣ. ವಿಳೆದೆಲೆಯನ್ನು ಇಟ್ಟು ಆ ಒಂದು ಕಳಶಕ್ಕೆ ನೀವು ತುಳಸಿ ಗಿಡದ ಹತ್ರ ಒಂದು ಪೂಜೆಯನ್ನು ಮಾಡ್ಕೊಳ್ಬೇಕು. ಇದು ಯಮುನಾ ಪೂಜೆ ಅಂತ ಹೇಳಿ ಕರಿತೀವಿ. ನಿಮ್ಮನೇಲಿ ಕಾಲುಂಗುರ ಪಿಲ್ಲೆ ಇದೆ ಲಕ್ಷ್ಮಿಗೆ ಅಂತ ಹೇಳಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀರಾ ಅಂದರೆ ಅದನ್ನು ಕೂಡ ನೀವು ಕಳಶದ ಒಳಗಡೆ ಹಾಕೋಬೋದು. ಯಾವುದೇ ಕಾರಣಕ್ಕೂ ಕಳಶದ ಒಳಗಡೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋದಾಗಿರ್ಬೋದು, ಮತ್ತು ಒಬ್ಬೊಬ್ಬರು ಕಾಳುಗಳನ್ನು ಹಾಕ್ತಾರೆ, ಅಕ್ಕಿಯನ್ನು ತುಂಬಿಡ್ತಾರೆ. ಈ ಥರ ಮಾಡಬಾರ್ದು. ಯಾವಾಗಲೂ ಕೂಡ ನೀವು ನೀರನ್ನೇ ಹಾಕಬೇಕು ಕಳಶವನ್ನು
ಕಲಶವನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅಂದರೆ ನೀರನ್ನೇ ಹಾಕಬೇಕು. ಯಾವುದೇ ಕಾರಣಕ್ಕೂ ಆ ನೀರಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿ ಕಲಶವನ್ನು ಖಂಡಿತ ಗಬ್ಬೆಬ್ಬರಿಸಬೇಡ್ರಿ. ನೀವು ಎಷ್ಟು ಶುಚಿತ್ವದಲ್ಲಿ ಕಲಶವನ್ನು ಇಟ್ಕೊಳ್ತೀರಿ ಅಷ್ಟು ನಿಮಗೆ ಶ್ರೇಯಸ್ಸನ್ನು ಆ ತಾಯಿ ತಂದುಕೊಡ್ತಾಳೆ. ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಇಲ್ಲದೇ ಇರುವಂಥದ್ದನ್ನೆಲ್ಲ ಮಾಡಿ ಸಮಸ್ಯೆಗೆ ಸಿಕ್ಕಾಕೊಂಬಿಡ್ರಿ. ಯಾವುದೇ ಕಾರಣಕ್ಕೂ ಕಲಶದಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಹಾಕಬಾರ್ದು. ಕಲಶ ಅಂತ ಹೇಳಿದ್ರೆ ಅದರಲ್ಲಿ ಅರಿಶಿಣ ಕುಂಕುಮ ಇರಬೇಕು, ಅಕ್ಷತೆ ಇರಬೇಕು, ಒಂದು ತಾಂಬೂಲ ಇರಬೇಕು, ದಕ್ಷಿಣೆ ಇರಬೇಕು. ಮಹಾಲಕ್ಷ್ಮಿಯ ಕಲಶ ಅಂದಾಗ ಕಾಲುಂಗ್ರ ಪಿಲ್ಲೆ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಬೆಳ್ಳಿದು ದೇವ್ರಿಗೆ ಅಂತಲೇ ಮಾಡಿಸಿಟ್ಕೊಂಡಿದ್ದೀರಾ ಅಂದರೆ ಕಾಲುಂಗ್ರ ಪಿಲ್ಲೆಯನ್ನು ಹಾಕಬೇಕು. ಇಲ್ಲ ಅಂದರೆ ಪರವಾಗಿಲ್ಲ, ಓಕೆನಾ. ಅದರೊಳಗಡೆ ಒಂದು ಹೂವನ್ನು ಹಾಕಿಟ್ಟು 5 ವಿಳೆದೆಲೆಯನ್ನು ಸುತ್ತಲೂ ಇಟ್ಟು ಆ ಕಲಶವನ್ನು ನೀವು ಅಲ್ಲಿಂದ ಆ ಒಂದು ತುಳಸಿ ಗಿಡದಿಂದ ಆ ವರಮಹಾಲಕ್ಷ್ಮಿಯನ್ನು ನಮಸ್ಕಾರ ಮಾಡಿಕೊಂಡು, ತಾಯಿ ನಮ್ಮ ಮನೆಯಲ್ಲಿ ಇವತ್ತು ನಿನ್ನನ್ನು ಆರಾಧಿಸಬೇಕು ಅಂತ ಅಂದ್ಕೊಂಡಿದ್ದೀವಿ, ನಮ್ಮ ಮನೆಗೆ ನೀನು ಬಾಮ್ಮ ಅಂತ ಹೇಳಿ ಆ ತಾಯಿಯನ್ನು ನಮಸ್ಕಾರ ಮಾಡಿಕೊಂಡು ಆ ಒಂದು ಕಲಶವನ್ನು ತಟ್ಟೆ ಸಮೇತ ಎತ್ಕೊಂಡು ಮನೆಯ ಒಳಗಡೆ ಬರುವಾಗ ಆರತಿಯನ್ನು ಮಾಡಿಸ್ಕೊಳ್ಬೇಕು. ಯಾರ ಕೈಲಾದರೂ ಮನೆಯಲ್ಲಿ ಹೇಗೆ ಒಬ್ಬ ಸುಮಂಗಲಿ ಹೆಣ್ಮಗಳು ಒಳಗಡೆ ಬರ್ತಾಳೆ ಮನೆಗೆ ಹೊಸದಾಗಿ, ಆವಾಗ ನಾವು ಹೇಗೆ ಆರತಿಯನ್ನು ಮಾಡಿ ಒಳಗಡೆ ಕರ್ಕೊಳ್ತೀವಿ ಅದೇ ರೀತಿ ಆ ಕಲಶಕ್ಕೆ ಕೂಡ ಆರತಿಯನ್ನು ಮಾಡಿಸ್ಕೊಂಡು ಆ ಕಲಶವನ್ನು ಎತ್ಕೊಂಡಿರೋರು ಯಾರಿದ್ದೀರಾ ಅವರು ಬಲಗಾಲನ್ನು ಮನೆ ಒಳಗಡೆ ಇಟ್ಕೊಂಡು ಕಲಶವನ್ನು ತೊಗೊಂಡು ಬರಬೇಕು. ಕಲಶವನ್ನು ತೊಗೊಂಡು ಬರುವಾಗ ಮಂಗಳ ವಾದ್ಯಗಳನ್ನು ಮಾಡ್ಕೊಳ್ಬೇಕು. ಗಂಟೆಯನ್ನು ಬಾರಿಸೋದಾಗಿರ್ಬೋದು, ಹಾಡನ್ನು ಹೇಳೋದಾಗಿರ್ಬೋದು, ಮೂಕ ಪೂಜೆಯನ್ನು ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಯಾವುದಾದ್ರೂ ಒಂದು ದೇವರ ನಾಮಗಳನ್ನು ಹೇಳ್ಕೊಂಡು ಲಕ್ಷ್ಮೀ ಶೋಭಾನೆಯನ್ನು ಹೇಳ್ಕೊಂಡು ಈ ರೀತಿಯಾಗಿ ಕಲಶವನ್ನು ಬಲಗಾಲಿಟ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದಾದಮೇಲೆ ನೀವು ಏನು ಕಲಶವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅಂಥೇಳಿ ಮುಂಚೆಯೇ ಪೂರ್ವವಾಗಿ ನಾವು ಸಿದ್ಧತೆಯನ್ನು ಮಾಡ್ಕೊಂಡಿರ್ತೀವಲ್ವ, ಅಕ್ಕಿಯನ್ನು ಹಾಕಿಟ್ಟು ಆ ಒಂದು ಜಾಗದಲ್ಲಿ ನೀವು ಕಲಶವನ್ನು ಪ್ರತಿಷ್ಠಾಪನೆಯನ್ನು ಮಾಡಬೇಕು. ಆ ರೀತಿಯಾಗಿ ಕಲಶವನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ತೆಂಗಿನಕಾಯಿಯನ್ನು ಇಟ್ಟು, ನಿಮ್ಮ ಹತ್ರ ಮುಖವಾಡ ಎಲ್ಲ ಇದೆ ಅಂದರೆ ಮುಖವಾಡವನ್ನು ಇಟ್ಟು ನೀವು ಕಲಶವನ್ನು ಸಿದ್ಧತೆ ಮಾಡಿಕೊಳ್ಬೇಕು. ತದನಂತರ ನೀವು ನಾನು ಇವಾಗಲೇ ಹೇಳಿದೆ ದಾರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಒಂದು ಅರಿಶಿಣದ ದಾರ ಅಂಥೇಳಿ 16 ಎಳೆಯ ದಾರವನ್ನು, ಅದಕ್ಕೆ ಬರೀ ನೀರಲ್ಲಿ ಅದನ್ನು ಮಾಡಬಾರ್ದು, ಹಾಲು ಮತ್ತು ಅರಿಶಿಣವನ್ನು, ಹಾಲಿಗೆ ಸ್ವಲ್ಪ ಅರಿಶಿಣ ಹಾಕಿ ಆ ಒಂದು ಹಾಲಿಂದ ನೀವು ಅರಿಶಿಣ ಮಾಡ್ಕೊಂಡಿರುವಂಥ ಹಾಲಿಂದ ನೀವು ಆ ದಾರವನ್ನು ಅರಿಶಿಣ ಮಾಡ್ಕೋಬೇಕು. ಅದನ್ನು ನೀವು ಒಂದು ಬಟ್ಲಲ್ಲಿ ಹಾಕಿ ದೇವಿಯ ಬಲಭಾಗದಲ್ಲಿ ಇಟ್ಕೊಳ್ಬೇಕು. ಈ ರೀತಿಯಾಗಿ ದೇವಿಯ ಬಲಭಾಗದಲ್ಲಿ ಇಟ್ಕೊಳ್ಬೇಕು. ದೇವಿಯ ಬಲಭಾಗದಲ್ಲೇ ಅಥವಾ ದೇವಿಯ ಮುಂದೆ ಒಂದು ಚಿಕ್ಕ ಗಣಪತಿಯ ವಿಗ್ರಹ ಅಥವಾ ಒಂದು ಗಣಪತಿಯ ಫೋಟೋವನ್ನು ಇಟ್ಕೊಳ್ಬೇಕು. ಆ ಗಣಪತಿಯ ಫೋಟೋಗೆ ನೀವು ಗೆಜ್ಜೆ ವಸ್ತ್ರವನ್ನು ಹಾಕೋಬೇಕು. 23 ಗೆಜ್ಜೆ ಇರುವಂಥ ಗೆಜ್ಜೆ ವಸ್ತ್ರ. ತುಂಬ ಜನಕ್ಕೆ ಗೆಜ್ಜೆ ವಸ್ತ್ರ ಏರಿಸೋದು ತುಂಬ ಕನ್ಫ್ಯೂಸ್ ಆಗುತ್ತೆ. ಆ ಉಂಡೆ ರೀತಿ ಇರುತ್ತೆ ನೋಡಿ ಗೆಜ್ಜೆ, ಅದನ್ನು ಗೆಜ್ಜೆ ಅಂತ ಹೇಳ್ತೀವಿ. ಅದು 23 ಬರಬೇಕು, ಸರಿನಾ. ಅದನ್ನು ನೀವು ಗಣಪತಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಮಹಾಲಕ್ಷ್ಮಿಯ ಕಳಸಕ್ಕೆ 20 ಗೆಜ್ಜೆ ಬರುವಂಥ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು. ಆ ಗೆಜ್ಜೆ ಅಂದರೆ ಆ ಹತ್ತಿಯ ಉಂಡೆ ಥರ ಇರುತ್ತೆ ನೋಡಿ, ಅದನ್ನು ಕೌಂಟ್ ಮಾಡ್ಕೊಳ್ಬೇಕು. ಯಾವಾಗಲೂ ಆ ದಾರದ ಥರ ಇರುವಂಥದ್ದನ್ನೆಲ್ಲ ಕೌಂಟ್ ಮಾಡ್ಕೊಳ್ಳೋದು, ಆ ಗೆಜ್ಜೆಯನ್ನು ಕೌಂಟ್ ಮಾಡ್ಕೊಳ್ಬೇಕು, ಓಕೆನಾ. ಏರಿಸೋದಕ್ಕಿಂತ ಮುಂಚಿತವಾಗಿ ನಾನು ಶ್ಲೋಕವನ್ನು ಹೇಳ್ತೀನಿ. ತದನಂತರ ಮಹಾಲಕ್ಷ್ಮಿಗೆ ಏರಿಸೋರಂತೆ, ಗಣಪತಿಗೆ ಬೇಕಾದರೆ ಏರಿಸ್ಕೊಳ್ಬೋದು. ಮುಂಚೆನೇ ಮಹಾಲಕ್ಷ್ಮಿಗೆ ಸ್ತೋತ್ರವನ್ನು ಹೇಳ್ತೀನಿ ನಾನು, ಆಮೇಲೆ ನೀವು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಳ್ಳೋರಂತೆ. ಇವಾಗ ಎಲ್ಲ ರೆಡಿ ಆಯಿತು. ಇವಾಗ ದೀಪ ಹಚ್ಕೊಂಡಿದ್ದೀವಿ, ಗಣಪತಿ ವಿಗ್ರಹ ಇಟ್ಕೊಂಡಿದ್ದೀವಿ, ಗಣಪತಿಗೂ ಕೂಡ ಗರ್ಗೆಯನ್ನು ಇಟ್ಕೊಂಡು ಗೆಜ್ಜೆ ವಸ್ತ್ರವನ್ನು ಏರಿಸ್ಕೊಂಡಿದ್ದೀವಿ. ಮೊದಲು ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಗಣಪತಿಯ ಪೂಜೆಯನ್ನು ಮಾಡಿಕೊಳ್ಬೇಕು. ಯಾಕಂದರೆ ಈ ವ್ರತ ಏನು ವರಮಹಾಲಕ್ಷ್ಮಿ ವ್ರತವನ್ನು ನಾವು ಮಾಡ್ತಾ ಇದ್ದೀವಿ, ಇದು ಯಾವುದೇ ಒಂದು ತೊಂದರೆಗಳನ್ನು ತರದೆ ನಮಗೆ ಸುಸೂತ್ರವಾಗಿ ಈ ವ್ರತ ಜರುಗಬೇಕು ಅಂತ ಹೇಳಿದ್ರೆ ನಮಗೆ ಗಣಪನ ಅನುಗ್ರಹ ಇರಲೇಬೇಕು ಸ್ನೇಹಿತರೆ. ಹಾಗಾಗಿ ಮೊದಲು ನಾವೇನು ಮಾಡಬೇಕು, ಗಣಪತಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು. ಗರ್ಕೆಯನ್ನು ಇಟ್ಟು ಕೆಂಪು ಬಣ್ಣದ ಹೂವನ್ನು ಗಣಪನಿಗಿಟ್ಟು ಕೊಬ್ಬರಿ ಬೆಲ್ಲ ನೈವೇದ್ಯವನ್ನು ಮಾಡಿ ಗಣಪತಿಗೆ ಮೊದಲು ಧೂಪವನ್ನು ಹಚ್ಚಿ ಪೂಜೆಯನ್ನು ಮಾಡಿಕೊಂಡು ನಮಸ್ಕಾರವನ್ನು ಮಾಡಿಕೊಳ್ಬೇಕು. ಗಣಪತಿ, ಇವತ್ತು ನಾನು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೇನೆ. ಯಾವುದೇ ತೊಂದರೆ ತಾಪತ್ರಯಗಳು ಬರದೆ ನನ್ನ ಈ ಪೂಜೆ ನಿರ್ವಿಘ್ನವಾಗಿ ನೆರವೇರೋ ಹಾಗೆ ನನಗೆ ಅನುಗ್ರಹವನ್ನು ಮಾಡು ಅಂತ ಹೇಳಿ ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ತದನಂತರ ನೀವೇನು ಮಾಡಬೇಕು, ನಿಮ್ಮ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಯಾಕಂದರೆ ಅವರ ಅನುಮತಿ ಇಲ್ಲದೆ ನಿಮ್ಮ ಮನೆಯಲ್ಲಿ ಯಾವುದೇ ಪೂಜೆಗಳನ್ನು ಮಾಡೋ ಹಾಗಿಲ್ಲ. ಮಾಡಿದ್ರೂ ಕೂಡ ಅದು ನಿಮಗೆ ಯಾವುದೂ ಪ್ರಯೋಜನ ಇಲ್ಲ. ಹಾಗಾಗಿ ಮೊದಲು ನಿಮ್ಮ ಕುಲದೇವರಿಗೆ, ಏನು ನಿಮ್ಮ ಮನೆ ದೇವರಿರ್ತಾರೆ ಅಲ್ಲಿ ದೀಪವನ್ನು ಹಚ್ಚಿಟ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಕುಲದೇವರಿಗೆ. ಈ ದಿನ ನಾನು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡ್ತಾ ಇದ್ದೀನಿ, ನಮ್ಮ ಮನೆಯಲ್ಲಿ ಯಾವುದೇ ರೀತಿ ತೊಂದರೆ ತಾಪತ್ರಯಗಳು ಬರದೆ ನನಗೆ ಮಹಾಲಕ್ಷ್ಮಿಯ ಅನುಗ್ರಹ ಆಗುವ ಹಾಗೆ ಅನುಗ್ರಹಿಸಿ ಅಂತ ಹೇಳಿ ಕುಲದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಪೂಜೆ ಮಾಡಲಿಕ್ಕೆ ಅಪ್ಪಣೆಯನ್ನು ಕೊಡಿ ಅಂತ ಹೇಳಿ ಅಪ್ಪಣೆಯನ್ನು ತಗೊಳ್ಬೇಕು. ಕುಲದೇವರ ಅಪ್ಪಣೆ ಇಲ್ಲದೆ ನೀವು ಏನೇ ಮಾಡಿದ್ರೂ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ತದನಂತರ
ಏನು ಮಾಡಬೇಕು, ಒಂದು ಗಣಪತಿಯನ್ನು ಇಟ್ಕೊಂಡ್ವಿ, ಗಣಪತಿ ಪೂಜೆ ಮಾಡ್ಕೊಂಡ್ವಿ, ಕುಲದೇವರ ಪೂಜೆಯನ್ನು ಮಾಡ್ಕೊಂಡ್ವಿ. ಇದೆಲ್ಲವನ್ನು ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾವು ಏನು ಮಾಡಬೇಕು, ಸ್ತೋತ್ರಗಳನ್ನು ಈಗ ನಾನು ನಿಮಗೆ ಪ್ರಾರಂಭ ಮಾಡ್ತೀನಿ. ಏನೆಲ್ಲ ಮಾಡ್ಕೊಳ್ಬೇಕು ಅಂಥೇಳಿ ಮೊದಲು ಸಂಕಲ್ಪವನ್ನು ಮಾಡ್ಕೊಳ್ಳೋಣ. ಈ ದಿನ ನಾವು ಪೂಜೆಯನ್ನು ಮಾಡಲಿಕ್ಕೆ ಮೊದಲೇನು ಮಾಡಬೇಕಾಗಿರೋದು, ನಾವು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಸಂಕಲ್ಪ ಸಹಿತವಾಗಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕು. ಪೂಜೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗತ್ತೆ. ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಶುರು ಮಾಡೋಣ. ಸಂಕಲ್ಪಕ್ಕೆ ಒಂದು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಳ್ರಿ, ಹೂವನ್ನು ಇಟ್ಕೊಳ್ರಿ. ನಾನು ಸಂಕಲ್ಪ ಸ್ತೋತ್ರವನ್ನು ಹೇಳ್ತೀನಿ, ಕೇಳಿಸ್ಕೊಂಡು ನೀವು ಒಂದು ತಟ್ಟೆಯನ್ನು ಪ್ರತ್ಯೇಕವಾಗಿ ನಿಮ್ಮ ಸೈಡಲ್ಲಿ ಇಟ್ಕೊಂಡಿರ್ರಿ. ಮುಂಚೆನೇ ಆ ತಟ್ಟೆಗೆ ನೀವು ಅಕ್ಷತೆ ಹೂವನ್ನು ಹಾಕಿ ಒಂದು ಉದ್ರಣೆ ನೀರು ಹಾಕ್ಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಬೇಕು. ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ರಿ. ಕೈಯಲ್ಲಿ ಒಂದು ಅಕ್ಷತೆ ಹೂವನ್ನು ಇಟ್ಕೊಳ್ರಿ, ಒಂದು ನಾಣ್ಯವನ್ನು ಕೂಡ ಇಟ್ಕೊಳ್ಬಹುದು. ಇಟ್ಕೊಂಡು ಸಂಕಲ್ಪ ಸ್ತೋತ್ರವನ್ನು ಕೇಳಿಸ್ಕೊಳ್ರಿ. ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೇ ಜಂಬೂ ದ್ವೀಪೆ ಭಾರತವರ್ಷೆ ಭರತಖಂಡೇ ದಂಡಕಾರಣ್ಯೇ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿವಾಂಶಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕೆ ಚಾಂದ್ರಮಾನೇನ ಪ್ರಭವಾದಿ ಷಷ್ಠಿ ಸಂವತ್ಸರಾಣಾಂ ಮಧ್ಯೆ ಶ್ರೀಮತ್ ವಿಶ್ವಾವಸುನಾಮ ಸಂವತ್ಸರೆ ವರ್ಷ ಋತೋ ದಕ್ಷಿಣಾಯನೆ ವರ್ಷ ಋತೋ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಶುಭ ತಿಥೋ ಭೃಗವಾಸರಯುಕ್ತಾಯಾಂ ಶುಭವಾರ ಶುಭ ನಕ್ಷತ್ರ ಶುಭಯೋಗ ಶುಭಕರ್ಣಾದಿ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭ ತಿಥೌ ಮಮೋಪಾತ ಸಮಸ್ತ ಧೃತಕ್ಷದ್ವಾರ ಅಸ್ಮಾಕಂ ಸಕುಟುಂಬಾನಾಂ ಕ್ಷೇಮ ಸ್ಥೈರ್ಯ ವಿಜಯ ಅಭಯ ಆನಂದ ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧ್ಯರ್ಥಂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಪುಣ್ಯ ಫಲಪುರುಷಾರ್ಥ ಸಿದ್ಧ್ಯರ್ಥಂ ಮಮ ಗೃಹೇ ವರಮಹಾಲಕ್ಷ್ಮೀ ಸ್ಥೈರ್ಯತಾ ಸಿದ್ಧ್ಯರ್ಥಂ ರಾಜಪ್ರಸಾದ ದೇವತಾ ಪ್ರಸಾದ ಸಿದ್ಧ್ಯರ್ಥಂ ಯಾವಜ್ಜೀವ ದೀರ್ಘ ಸೌಮಂಗಲಾಭಿವೃದ್ಧ್ಯರ್ಥಂ ಸಕಲ ಮನೋರಥಾನ್ ವಾಪ್ತ್ಯರ್ಥಂ ಸಮಸ್ತ ಮಂಗಲಾವಾಪ್ತ್ಯರ್ಥಂ ವರ್ಷೇ ವರ್ಷೇ ಕರ್ತವ್ಯಂ ಏತದ್ವರ್ಷ ಪ್ರಯುಕ್ತ ಸಂಪೂರ್ಣ ಸಮಗ್ರ ಫಲಾವಾಪ್ತ್ಯರ್ಥಂ ಭವಿಷ್ಯೋತ್ತರ ಪುರಾಣೋಕ್ತ ಪ್ರಕಾರೇಣ ಸಂಭವದ್ಭಿಃ ನಿಯಮೈಃ ಸಂಭವದ್ಭಿಃ ಉಪಚಾರೈಶ್ಚ ಯಾವಚ್ಚಕ್ತಿ ಧ್ಯಾನಾವಾಹನಾದಿ ಷೋಡಶೋಪಚಾರ ಪೂಜಾಂ ಕರಿಷ್ಯೇ ಅಂಥೇಳಿ ಆ ಒಂದು ಅಕ್ಷತೆ ಹೂ ಏನೆಲ್ಲ ಇಟ್ಕೊಂಡಿರ್ತೀರಲ್ಲ ಅದನ್ನು ನೀವು ಒಂದು ತಟ್ಟೆಗೆ ಬಿಟ್ಟು ಪೂಜೆಯನ್ನು ಪ್ರಾರಂಭವನ್ನು ಮಾಡಬೇಕು. ಇವಾಗ ಆಲ್ರೆಡಿ ನಾನು ನಿಮಗೆಲ್ಲ ಹೇಳಿದಾಗೆ ಕಲಶ ಪೂಜೆಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು. ಕಲಶ ಪೂಜೆಯನ್ನು ಮಾಡ್ಕೊಳ್ಳೋಣ. ಇವಾಗ ಕಲಶಸ್ಯ ಮುಖೇ ವಿಷ್ಣುಃ ಕಂಠೇ ರುದ್ರಸಮಾಶ್ರಿತಃ ಮೂಲೆ ತತ್ರ ಸ್ಥಿತೌ ಬ್ರಹ್ಮ ಮಧ್ಯೆ ಮಾತೃಗಣಾ ಸ್ಮೃತಾಃ ಕುಕ್ಷೌ ತು ಸಾಗರಾಃ ಸರ್ವೇ ಸಪ್ತದ್ವೀಪಾ ವಸುಂಧರಾ ಋಗ್ವೇದೋऽಥ ಯಜುರ್ವೇದಾಃ ಸಾಮವೇದೋ ಅಥರ್ವಣಃ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ರೀತಿಯಾಗಿ ಕಲಶ ಪೂಜೆಯನ್ನು ಮಾಡಿಕೊಳ್ಬೇಕು. ಕಲಶ ಪೂಜೆಯನ್ನು ಮಾಡಿಕೊಂಡು ತದನಂತರ ನಾವು ಮಹಾಲಕ್ಷ್ಮಿಯನ್ನು ಆವಾಹನೆಯನ್ನು ಮಾಡಿಕೊಳ್ಬೇಕು. ಪದ್ಮಾಸನೆ ಪದ್ಮಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೇ ದೇವಿ ಸುಪ್ರೀತಾ ಭವ ಸರ್ವದಾ ಶ್ರೀವರಮಹಾಲಕ್ಷ್ಮೀ ದೇವತಾಮಾವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ ಅಂಥೇಳಿ ದೇವತಾ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ತಾಯಿ ಬನ್ನಿ ನಮ್ಮ ಮನೆಯಲ್ಲಿ ಕುಳಿತು ನಮ್ಮ ಪೂಜೆಯನ್ನು ಸ್ವೀಕರಿಸಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಮನೆಯಲ್ಲಿ ಸ್ಥಾಪಿತರಾಗಿ ನೀವು ಅಂಥೇಳಿ ವರಮಹಾಲಕ್ಷ್ಮಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ. ತದನಂತರ ಅಷ್ಟದಿಕ್ಪಾಲಕರಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು. ಇಂದ್ರಾದಿ ಅಷ್ಟದಿಕ್ಪಾಲಕರಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು. ಒಂದು ಹೂವನ್ನು ಕೈಯಲ್ಲಿ ಇಟ್ಕೊಳ್ರಿ, ಕೇಳಿಸ್ಕೊಳ್ರಿ. ಪೂರ್ವೇ ಇಂದ್ರಾಯ ನಮಃ, ಆಗ್ನೇಯೇ ಅಗ್ನಿಯೇ ನಮಃ, ದಕ್ಷಿಣೇ ಯಮಾಯ ನಮಃ, ನೈಋತ್ಯಾಂ ನಿರುತಾಯೇ ನಮಃ, ಪಶ್ಚಿಮೇ ವರುಣಾಯೇ ನಮಃ, ವಾಯುವ್ಯಾಂ ವಾಯುವೇ ನಮಃ, ಉತ್ತರೇ ಕುಬೇರಾಯ ನಮಃ, ಈಶಾನ್ಯೇ ಈಶಾನಾಯ ನಮಃ, ಮಧ್ಯೆ ಓಂ ನಮೋ ಭಗವತೆ ಸಕಲಗುಣಾತ್ಮಕ ಶಕ್ತ್ಯಾತ್ಮಿಕಾಯೇ ಶ್ರೀ ವರಮಹಾಲಕ್ಷ್ಮಿಯೇ ನಮಃ. ಈ ರೀತಿಯಾಗಿ ವರಮಹಾಲಕ್ಷ್ಮಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಅಷ್ಟದಿಕ್ಪಾಲಕರಿಗೆ ಪೂಜೆಯನ್ನು ಮಾಡಿಕೊಂಡು ಅಕ್ಷತೆಯನ್ನು ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಬೇಕು. ತದನಂತರ ಆವಾಹನೆಯನ್ನು ಮಾಡಿಕೊಳ್ಬೇಕು. ಆವಾಹಿತ ಭವ ಸ್ಥಾಪಿತ ಭವ ಸನ್ನಿಹಿತ ಭವ ಸನ್ನಿರುದ್ಧ ಭವ ಸುಪ್ರಸನ್ನ ಭವ ಅವಕುಂಠಿತ ಭವ ವರದಾ ಭವ ಶಾಂತೋ ಭವ ಸರ್ವಾಭೀಷ್ಟಫಲಪ್ರದೋ ಭವ ಇತಿ ಆವಾಹನ ಮುಹೂರ್ತ ಸುಮುಹೂರ್ತೋ ಭವತು. ಶ್ರೀವರಮಹಾಲಕ್ಷ್ಮೀ ನಮಃ ಪ್ರಾಣ ಪ್ರತಿಷ್ಠಾಪನಂ ಸಮರ್ಪಯಾಮಿ ಅಂಥೇಳಿ ಅಕ್ಷತೆಯನ್ನು ಹಾಕಿ ನಮಸ್ಕಾರ ಮಾಡಿಕೊಳ್ಬೇಕು. ಆವಾಹನೆಯನ್ನು ಮಾಡ್ಕೊಂಡು ಹಾಗೆ ಸ್ನೇಹಿತರೆ, ಆಯಿತಾ?
ತದನಂತರ ನಾವು ಧ್ಯಾನವನ್ನು ಮಾಡ್ಕೊಳ್ಬೇಕು. ಒಂದು ಹೂವನ್ನು ಹಾಕಿ ಮಹಾಲಕ್ಷ್ಮಿಯನ್ನು ಕಣ್ಮುಚ್ಚಿಕೊಂಡು ಮನಸ್ಸಲ್ಲಿ ಧ್ಯಾನವನ್ನು ಮಾಡ್ಕೊಳ್ಬೇಕು. ಕ್ಷೀರೋಧಾರಣವ ಸಂಭೂತೆ ಕಮಲೇ ಕಮಲಾಲಯೇ ಸುಸ್ಥಿರಾ ಭವ ಮೇ ಗೇಹೇ ಸುರಾಸುರ ನಮಸ್ಕೃತೆ ಶ್ರೀವರಮಹಾಲಕ್ಷ್ಮೇ ನಮಃ ಧ್ಯಾನಂ ಸಮರ್ಪಯಾಮಿ. ಧ್ಯಾನವನ್ನು ಮಾಡ್ಕೊಳ್ಬೇಕು. ಹೂವನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ರಿ. ತದನಂತರ ನೀವು ಹೂವಿನಿಂದ ತಾಯಿಯನ್ನು ಪೂಜಿಸಬೇಕು, ಅಂದರೆ ಆವಾಹನೆಯನ್ನು ಮಾಡ್ಕೊಳ್ಬೇಕು. ಇವಾಗ ನಾವು ಓಕೆನಾ, ಆವಾಹನೆಯನ್ನು ಮಾಡ್ಕೊಳ್ಬೇಕು. ನಾನು ಈ ಶ್ಲೋಕ ಹೇಳಿದ್ಮೇಲೆ ನೀವು ಒಂದು ಹೂವನ್ನು ಹಾಕಿ ನಮಸ್ಕಾರವನ್ನು ಮಾಡ್ಕೊಳ್ರಿ. ಸರ್ವಮಂಗಲ ಮಾಂಗಲ್ಯೇ ವಿಷ್ಣು ವಕ್ಷಸ್ಥಲ ಸ್ಥಿತಾಲಯೇ ಆವಾಹಯಾಮಿ ದೇವಿ ತ್ವಾಂ ಸುಪ್ರೀತಾ ಭವ ಸರ್ವದಾ ಶ್ರೀವರಮಹಾಲಕ್ಷ್ಮೀ ನಮಃ ಆವಾಹನಂ ಸಮರ್ಪಯಾಮಿ ಅಂಥೇಳಿ ಒಂದು ಹೂವನ್ನು ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ, ಆವಾಹನೆಯನ್ನು ಮಾಡ್ಕೊಳ್ಬೇಕು. ತದನಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಇವಾಗ ದಾರವನ್ನು ಪೂಜೆ ಮಾಡ್ಕೊಳ್ಬೇಕು. 16 ಎಳೆದು ಏನು ದಾರ ಇಟ್ಟಿರ್ತೀವಲ್ಲ, ಆ ದಾರವನ್ನು ನೀವು ದೇವಿಯ ಒಂದು ಬಲಭಾಗದಲ್ಲಿ ಈ ಒಂದು ದಾರವನ್ನು ಒಂದು ಬಟ್ಲಲ್ಲೋ ಅಥವಾ ಒಂದು ತಟ್ಟೆಯಲ್ಲೋ ಅಥವಾ ಒಂದು ವಿಳೆದೆಲೆ ಮೇಲೆ ಇಟ್ಟು ಇದಕ್ಕೆ ಅರಿಶಿನ ಕುಂಕುಮ ಹೂವು ಅಕ್ಷತೆಯನ್ನು ಎಲ್ಲವನ್ನು ಹಾಕಿ ಇದನ್ನು ಪೂಜೆಯನ್ನು ಮಾಡ್ಕೊಳ್ಬೇಕು. ಇದಕ್ಕೆ ವಿಶೇಷವಾಗಿ 16 ಎಳೆಗೂ ಕೂಡ ಒಂದು ಗ್ರಂಥಿ ನಾಮ ಅಂದರೆ ಗ್ರಂಥಿ ಪೂಜೆ ಅಂತ ಹೇಳ್ತೀವಿ. ಆ ನಾಮಗಳನ್ನು ಕೂಡ ನಾನು ಹೇಳ್ತೀನಿ. ಅದನ್ನು ಹೇಳ್ತಾ ಅಕ್ಷತೆಯನ್ನು ಹಾಕಿ ಆ ದಾರಕ್ಕೆ ಪೂಜೆಯನ್ನು ಮಾಡಿಕೊಂಡು ಆ ದೇವಿಯ ಬಲಭಾಗದಲ್ಲಿ ಆ ದಾರವನ್ನು ಇಡಬೇಕು, ಅಥವಾ ದೇವಿಯ ಮುಂದೆ ಕೂಡ ನೀವು ಇಡಬಹುದು. ಕ್ಷೇಮಂ ನವಂ ಮಹಾದೇವ್ಯಾ ಕುಂಕುಮಾಕ್ತಂ ಸುದೋರಕಂ 12 ಗ್ರಂಥಿ ಸಂಯುಕ್ತಂ ಉಪಕಲ್ಪ್ಯ ಪ್ರಪೂಜಯೇತ್ ಶ್ರೀವರಮಹಾಲಕ್ಷ್ಮೇ ನಮಃ ಗ್ರಂಥಿ ಪೂಜಾಂ ಸಮರ್ಪಯಾಮಿ. ಓಂ ರಮಾಯೇ ನಮಃ ಪ್ರಥಮ ಗ್ರಂಥಿಂ ಸುಪೂಜಯಾಮಿ. ಓಂ ಸರ್ವಮಂಗಲಾಯೇ ನಮಃ ದ್ವಿತೀಯ ಗ್ರಂಥಿಂ ಪೂಜಯಾಮಿ. ಓಂ ಕಮಲವಾಸಿನ್ಯೇ ನಮಃ ತೃತೀಯ ಗ್ರಂಥಿಂ ಪೂಜಯಾಮಿ. ಓಂ ಮನ್ಮಥಜನನ್ಯೇ ನಮಃ ಚತುರ್ಥ ಗ್ರಂಥಿ ಪೂಜಯಾಮಿ. ಓಂ ವಿಷ್ಣುವಲ್ಲಭಾಯೇ ನಮಃ ಪಂಚಮ ಗ್ರಂಥಿಂ ಪೂಜಯಾಮಿ. ಓಂ ಕ್ಷೀರಾಬ್ಧಿ ಕನ್ಯಕಾಯೇ ನಮಃ ಷಷ್ಠ ಗ್ರಂಥಿಂ ಪೂಜಯಾಮಿ. ಓಂ ಲೋಕಮಾತ್ರೇ ನಮಃ ಸಪ್ತಮ ಗ್ರಂಥಿಂ ಪೂಜಯಾಮಿ. ಓಂ ಪದ್ಮಹಸ್ತಾಯೇ ನಮಃ ಅಷ್ಟಮ ಗ್ರಂಥಿಂ ಪೂಜಯಾಮಿ. ಓಂ ಪುಷ್ಟ್ಯೈ ನಮಃ ನವಗ್ರಂಥಿಂ ಪೂಜಯಾಮಿ. ಓಂ ತುಷ್ಟ್ಯೈ ನಮಃ ದಶಮ ಗ್ರಂಥಿಂ ಪೂಜಯಾಮಿ. ಓಂ ವರಮಹಾಲಕ್ಷ್ಮೀ ನಮಃ ಓಂ ರಮಾಯೇ ನಮಃ ಏಕಾದಶ ಗ್ರಂಥಿಂ ಪೂಜಯಾಮಿ. ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ದ್ವಾದಶ ಗ್ರಂಥಿಂ ಪೂಜಯಾಮಿ. ಶ್ರೀ ವರಮಹಾಲಕ್ಷ್ಮೀ ನಮಃ ಗ್ರಂಥಿ ಪೂಜಾಂ ಸಮರ್ಪಯಾಮಿ. ಈ ರೀತಿಯಾಗಿ ಗ್ರಂಥಿ ಪೂಜೆಯನ್ನು ಮಾಡ್ಕೊಳ್ಬೇಕು. ತದನಂತರ ನಾವು ಧ್ಯಾನವನ್ನು ಮಾಡ್ಕೊಂಡಿರ್ತೀವಲ್ವಾ, ತದನಂತರ ನಾವೇನು ಮಾಡಬೇಕು, ಸಿಂಹಾಸನವನ್ನು ಕೊಡಬೇಕು. ಅಂದರೆ ತಾಯಿಗೆ ಕೂತ್ಕೊಳ್ಳಿಕ್ಕೆ ಆಸನವನ್ನು ನಾವು ಕೊಡಬೇಕು. ಸೂರ್ಯಾಯುತಾನಿ ಬಸ್ಫೂರ್ತೆ ಸ್ಫುರದ್ರತ್ನಾ ವಿಭೂಷಿತಂ ಸಿಂಹಾಸನಮಿದಂ ದೇವಿ ಸ್ಥೀಯತಾಂ ಸುರಪೂಜಿತೆ ಶ್ರೀವರಮಹಾಲಕ್ಷ್ಮೀ ನಮಃ ಸಿಂಹಾಸನಂ ಸಮರ್ಪಯಾಮಿ. ತಾಯಿಗೆ ಒಂದು ಹೂವನ್ನು ಹಾಕಿ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿಕ್ಕೆ ತಾಯಿಗೆ ಕೊಡಬೇಕು. ಓಕೆನಾ. ತದನಂತರ ನಾವು ಏನು ಮಾಡಬೇಕು, ಕಾಲಿಗೆ ನೀರನ್ನು ಕೊಡಬೇಕು. ಈಗ ನಾವು ಹೇಗೆ ಒಬ್ಬ ಮನೆಗೆ ಒಬ್ಬರು ಬಂದಾಗ ನಾವು ಅವರಿಗೆ ಆತಿಥ್ಯವನ್ನು ಮಾಡ್ತೀವಿ, ಅದೇ ರೀತಿ ತಾಯಿ ನಮ್ಮ ಮನೆಗೆ ಬಂದಿದ್ದಾಳೆ ಇವತ್ತು ಪೂಜೆಯನ್ನು ಮಾಡಿಸ್ಕೊಳ್ಳಿಕ್ಕಾಗಿ, ಆಕೆಗೆ ನಾವು ಆತಿಥ್ಯವನ್ನು ಮಾಡಬೇಕು. ಆಕೆಗೆ ಕಾಲಿಗೆ ನಾವು ಮೊದಲು ನೀರನ್ನು ಕೊಡಬೇಕು. ಸಾಕ್ಷಿತಂ ಹೇಮಪಾತ್ರಸ್ಥಂ ಪದ್ಮ ಪುಷ್ಪೇಣ ಸಂಯುತಂ ಪಾದ್ಯಂ ದಾಸ್ಯಾಮಿ ವರದೆ ಗೃಹ್ಯತಾಂ ವಿಷ್ಣುವಲ್ಲಭೆ ಶ್ರೀವರಮಹಾಲಕ್ಷ್ಮೀ ನಮಃ ಪಾದ್ಯಂ ಸಮರ್ಪಯಾಮಿ ಅಂಥೇಳಿ ಅಕ್ಷತೆ ಹೂವನ್ನು ಒಂದು ಏನು ಮಾಡಬೇಕು, ಒಂದು ತಟ್ಟೆ ಪಕ್ಕದಲ್ಲಿ ಇಟ್ಕೊಂಡಿರ್ತೀರಲ್ಲ ಆ ತಟ್ಟೆಗೆ ಒಂದು ಸ್ವಲ್ಪ ಅಕ್ಷತೆ ಮತ್ತು ಹೂವನ್ನು ಬಿಡಬೇಕು ಸ್ನೇಹಿತರೆ. ಪಾದ್ಯವನ್ನು ಕೊಟ್ವಿ ಅಂತ ಹೇಳಿ, ಅಂದರೆ ತಾಯಿಗೆ ಕಾಲಿಗೆ ನೀರನ್ನು ಕೊಟ್ವಿ ಅಂತ ಹೇಳಿ ಒಂದು ಉದ್ಧರಣೆ ಏನು ಇಟ್ಕೊಂಡಿರ್ತೀರಲ್ವ, ತೀರ್ಥ ಪೂಜೆಗೆ ಅಂತ ಹೇಳಿ ಕಲಶದಲ್ಲಿ ನೀರು ಇಟ್ಕೊಂಡಿರ್ತೀವಲ್ಲ ಆ ನೀರಿನಲ್ಲಿ 2 ಉದ್ಧರಣೆ ನೀರನ್ನು ಹಾಕಿ ಪಾದ್ಯವನ್ನು ಕೊಟ್ವಿ ಅಂತ ಹೇಳಿ ನಾವು ಅನ್ಕೋಬೇಕು. ನೆಕ್ಸ್ಟು ನಾವಿವಾಗ ಪಾದ್ಯವನ್ನು ಕೊಟ್ಟಾದಮೇಲೆ ಅರ್ಘ್ಯವನ್ನು ಕೊಡಬೇಕು. ಸುಶೀತಲಮಿದಂ ರಮ್ಯಂ ಸರ್ವತೀರ್ಥ ಸಮುದ್ಭವಂ ಅರ್ಘ್ಯಂ ಗೃಹಾಣ ದೇವಿತ್ವಂ ಸರ್ವದೇವಾ ನಮಸ್ಕೃತೆ ಶ್ರೀವರಮಹಾಲಕ್ಷ್ಮೀ ನಮಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಈಗ ಮತ್ತೆ 2 ಉದ್ಧರಣೆಯನ್ನು ನೀರನ್ನು ಬಿಡಬೇಕು, ಅರ್ಘ್ಯವನ್ನು ಕೊಡಬೇಕು. ತದನಂತರ ನಾವೇನು ಮಾಡಬೇಕು, ಮತ್ತೆ 3 ಬಾರಿ ನೀರನ್ನು ಬಿಡಬೇಕು, ಆಚಮನವನ್ನು ಮಾಡಬೇಕು. ವಿಷ್ಣು ಪತ್ನಿ ಜಗದ್ವಂದ್ಯೆ ಸ್ವರ್ಣ ಪಾತ್ರೆ ಸ್ಥಿತಂ ಚಲಂ ಗೃಹಾಣಾಮಾಚನಂ ದೇವಿ ಮಮಾಭೀಷ್ಟಪ್ರದಾ ಭವ ಶ್ರೀವರಮಹಾಲಕ್ಷ್ಮೀ ನಮಃ ಆಚಮನಾಚಮನ್ ಸಮರ್ಪಯಾಮಿ ಅಂಥೇಳಿ 3 ಬಾರಿ ನೀರನ್ನು ಬಿಟ್ಟು ಆಚಮನವನ್ನು ಕೊಡಬೇಕು. ತದನಂತರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಇವಾಗ ಸಕ್ಕರೆ ಮತ್ತು ಜೇನು ನಿವೇದನೆ ಮಾಡಬೇಕು. ಸಕ್ಕರೆಗಿಂತ ನಾವು ಜೇನನ್ನು ನಿವೇದಿಸಿದರೆ ತುಂಬ ಒಳ್ಳೆಯದು. ಕೆಲವರು ಹಾಲು, ಬಾಳೆಹಣ್ಣು, ಸಕ್ಕರೆ, ಜೇನುತುಪ್ಪ ಇಷ್ಟನ್ನು ಹಾಕ್ತಾರೆ. ಆದರೆ ನೀವು ಒಂದು ಬಾಳೆಹಣ್ಣನ್ನು ತಗೊಳ್ಳಿ, ಆ ಬಾಳೆಹಣ್ಣನ್ನು ಸಿಪ್ಪೆಯನ್ನು ತೆಗಿಬೇಕು. ಸಿಪ್ಪೆಯನ್ನು ತೆಗೆದುಬಿಟ್ಟು ಆ ಬಾಳೆಹಣ್ಣಿನ ತುದಿಯನ್ನು ನಾವು ಜೇನುತುಪ್ಪದಲ್ಲಿ ಸ್ವಲ್ಪ ಹಜ್ಜಬೇಕು, ಶುದ್ಧವಾದ ಜೇನುತುಪ್ಪದಲ್ಲಿ ಹದ್ದುಬಿಟ್ಟು ಅದನ್ನೇನು ಮಾಡಬೇಕು ಅಂತ ಹೇಳಿದ್ರೆ, ಕೈಯಲ್ಲಿ ಇಟ್ಕೊಳ್ರಿ. ನಾನು ಸ್ತೋತ್ರವನ್ನು ಹೇಳಾದಮೇಲೆ ದೇವಿಯ ಬಲಭಾಗದಲ್ಲಿ ಒಂದು ವಿಳೆದೆಲೆಯನ್ನು ಇಡಿ. ಆ ದೇವಿಯ ಬಲಭಾಗದಲ್ಲಿ ವಿಳೆದೆಲೆಯನ್ನು ಇಟ್ಟು ಈ ಒಂದು ಜೇನನ್ನು ಹಜ್ಜಿರುವಂಥ ಬಾಳೆಹಣ್ಣನ್ನು, ಅಂದರೆ ಸಿಪ್ಪೆ ತೆಗೆದು ಜೇನನ್ನು ಹಜ್ಜಿರಬೇಕು, ಆ ಬಾಳೆಹಣ್ಣನ್ನು ನೀವು ದೇವಿಯ ಬಲಭಾಗದಲ್ಲಿ
ಇಡಬೇಕು ಸ್ನೇಹಿತರೆ. ಅಂದರೆ ಮಧುಪರ್ಕಂ ಸಮರ್ಪಯಾಮಿ ಅಂತ ಹೇಳಿ, ಮಧುಪರ್ಕವನ್ನು ಕೊಡುವಂಥದ್ದು ಅಂತ ಹೇಳಿ. ವಿಶುದ್ಧೇ ರಾಜಿತೆ ಪಾತ್ರೆ ದಧಿ ಮಧ್ವಾಜ್ಯ ಸಂಯುತಂ ಮಧುಪರ್ಕಂ ಗೃಹಾಣೇದಂ ಮಯಾ ತವ ಸಮರ್ಪಿತಂ ಶ್ರೀ ವರಮಹಾಲಕ್ಷ್ಮೀ ನಮಃ ಮಧುಪರ್ಕಂ ಸಮರ್ಪಯಾಮಿ. ಈ ರೀತಿಯಾಗಿ ಬಾಳೆಹಣ್ಣು ಮತ್ತು ಜೇನುತುಪ್ಪವನ್ನು ಅದ್ದಿರುವಂಥ ಬಾಳೆಹಣ್ಣನ್ನು ದೇವಿಯ ಬಲಭಾಗದಲ್ಲಿ ಒಂದು ವಿಳೆದೆಲೆ ಮೇಲೆ ಇಟ್ಟು ನಮಸ್ಕಾರವನ್ನು ಮಾಡಿಕೊಡ್ರಿ. ತದನಂತರ ಇವಾಗ ಪಂಚಾಮೃತ ಸ್ನಾನವನ್ನು ಮಾಡಬೇಕು. ನಾವು ವಿಗ್ರಹ ಇದ್ದರೆ ಪಂಚಾಮೃತವನ್ನು ಅಭಿಷೇಕವನ್ನು ಮಾಡಬಹುದು, ಇಲ್ಲಾಂದರೆ ನಮಗೆ ದೇವಿಗೆ ನಾವು ಪಂಚಾಮೃತವನ್ನು ಸಮರ್ಪಣೆ ಮಾಡ್ಬೋದು. ಹೇಗೆ ಅಂತ ಹೇಳಿದ್ರೆ ಪಂಚಾಮೃತವನ್ನು ಸಿದ್ಧ ಮಾಡ್ಕೊಳ್ಬೇಕು. ಸಿದ್ಧ ಮಾಡಿಕೊಂಡು ಆ ಪಂಚಾಮೃತದಲ್ಲಿ ಹೂವನ್ನು ಸ್ವಲ್ಪ ಅಜ್ಕೋಬೇಕು. ನೀವು ತುಂಬ ಅದ್ಬಿಟ್ಟು ಎಲ್ಲ ಕಡೆ ಸಿಂಪಡಿಸ್ಬಿಟ್ರೆ ಏನಾಗ್ಬಿಡುತ್ತೆ, ಇರುವೆ ಬಂದುಬಿಡುತ್ತೆ. ನೀವು ಸ್ವಲ್ಪ ತಾಕೋ ಹಾಗೆ, ಪಂಚಾಮೃತ ತಾಕೋ ಹಾಗೆ ಒಂದು ಹೂವಲ್ಲಿ ನೀವು ತಗೊಂಡು ದೇವಿಯ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು. ಅಂದರೆ ಕಲಶದ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು. ಈ ಶ್ಲೋಕವನ್ನು ಹೇಳ್ತೀನಿ, ಹೇಳಾದ್ಮೇಲೆ ನೀವು ಈ ಒಂದು ಹೂವನ್ನು ಅಜ್ಜಿರುವಂಥ ಪಂಚಾಮೃತವನ್ನು ಪ್ರೋಕ್ಷಣೆ ಮಾಡಬೇಕು. ಪಯೋ ದಧಿಘೃತೋಪೇತಂ ಶರ್ಕರಾ ಮಧು ಸಂಯುತಂ ಕ್ಷುತ್ಸಿ ಪಾಸಾಮಲಾಂ ಜ್ಯೇಷ್ಠಾಮಲಕ್ಷ್ಮೀಂ ನಾಶಯಾಮ್ಯಹಂ. ಅಂದರೆ ಜ್ಯೇಷ್ಠ ಲಕ್ಷ್ಮಿಯನ್ನು ನಾಶ ಮಾಡಲಿಕ್ಕೋಸ್ಕರವಾಗಿ ಈ ಒಂದು ಪಂಚಾಮೃತದ ಒಂದು ಅಭಿಷೇಕವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ. ಓಂ ಶ್ರೀ ವರಮಹಾಲಕ್ಷ್ಮೀ ನಮಃ ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂಥೇಳಿ ಪಂಚಾಮೃತವನ್ನು ಹೂವಿನಲ್ಲಿ ಅಜ್ಜಿ ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು. ತದನಂತರ ಏನು ಮಾಡಬೇಕು, ಇದೆಲ್ಲ ಆಯಿತು. ಇವಾಗ ಕೈಗೆ ಕೊಟ್ವಿ, ನೀರು ಕಾಲು ಕೊಟ್ವಿ, ಮತ್ತು ಜೇನುತುಪ್ಪವನ್ನು ಅದ್ದಿ ಕೊಟ್ವಿ, ತದನಂತರ ಪಂಚಾಮೃತ ಅಭಿಷೇಕವನ್ನು ಕೊಟ್ವಿ. ಇವಾಗ ನಾವೇನು ಮಾಡಬೇಕು, ಶುದ್ಧೋದಕ ಸ್ನಾನವನ್ನು ಮಾಡಿಸ್ಬೇಕು. ಶುದ್ಧೋದಕ ಸ್ನಾನ ಅಂದರೆ ಒಂದು ಶುದ್ಧವಾದ ನೀರನ್ನು ಅದ್ದಿ, ಒಂದು ಹೂವಿನಲ್ಲಿ ಆ ಶುದ್ಧವಾದ ನೀರನ್ನು ಅದ್ದಿ ಹಾಕ್ಬೋದು. ಇಲ್ಲ ಅಂದರೆ ಆ ಶುದ್ಧೋದಕ ನೀರಿನಲ್ಲಿ ಸ್ವಲ್ಪ ಗಂಧವನ್ನು ಹಾಕ್ಕೊಂಡು ಕೂಡ ನೀವು ಅದ್ದಿ ಹಾಕಬಹುದು. ಗಂಧ ಇಲ್ಲ ಅಂದರೆ ಬರೀ ನೀರನ್ನೇ ಹಾಕಿ, ಇಲ್ಲಾಂದರೆ ಗಂಧ ಸ್ವಲ್ಪ ಹಾಕಿದ್ರೆ ತುಂಬ ಒಳ್ಳೆಯದು. ಓಕೆನಾ. ನೆಕ್ಸ್ಟು ಗಂಗಾ ಗೋದಾವರಿ ಕೃಷ್ಣ ಗೌತಮಿ ನರ್ಮದಾ ಜಲೈಃ ಸ್ನಾನಾರ್ಥಮಾಹೃತಂ ಮಾತೆ ಸ್ವೀಕುರುಷ್ವ ಹರಿಪ್ರಿಯೇ ಶ್ರೀ ವರಮಹಾಲಕ್ಷ್ಮೀ ನಮಃ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಶುದ್ಧೋದಕವನ್ನು ಸಮರ್ಪಣೆ ಮಾಡಬೇಕು. ಒಂದು ಸ್ವಲ್ಪ ನೀರಿನಲ್ಲಿ ಹೂವನ್ನು ಅಜ್ಜಿ ದೇವಿಗೆ ಪ್ರೋಕ್ಷಣೆಯನ್ನು ಮಾಡುವಂಥದ್ದು. ಓಕೆನಾ. ತದನಂತರ ಇವಾಗ ನಾವೇನು ಮಾಡಬೇಕು, ದೇವಿಗೆ ವಸ್ತ್ರವನ್ನು ಕೊಡಬೇಕು. ವಸ್ತ್ರ ಅಂದ್ರೇನು, ನಾವು ತಂದಿರೋ ಸೀರೆ ಉಡಿಸೋದು ವಸ್ತ್ರ ಅಂತ ಅಲ್ಲ, ಆಕೆಗೆ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು. ಇದೇ ತುಂಬ ಶ್ರೇಷ್ಠ. ನೀವು ತಂದಿರೋ ಸೀರೆಯನ್ನು ದಯವಿಟ್ಟು ಕಬ್ಬಣದ ಕೋಲುಗಳನ್ನು ಹಂಚಿ, ಇವತ್ತು ಒಂದು ವಿಡಿಯೋ ನೋಡಿದೆ ನಾನು, ಆ ದೇವಿಯನ್ನು ಕೂರಿಸ್ಲಿಕ್ಕೆ ಇವರು ಸೀರೆ ಕೊಟ್ಬಿಟ್ಟು ಒಂದು ಮಾಡಿಸ್ಕೊಳ್ತಾ ಇರೋದು. ಕೆಳಗಡೆ ಒಂದು ತಪ್ಪಳೆ ಇಟ್ಟಿದ್ದಾರೆ, ಆ ತಪ್ಪಳೆ ದೇವಿಯ ಕೆಳಗಡೆ ಭಾಗ, ಮೇಲ್ಗಡೆ ಭಾಗಕ್ಕೆ ಒಂದು ಕಲಶದ ಚೊಂಬಿಟ್ಟಿದ್ದಾರೆ, ಆ ತಪ್ಪಲೆಗೆ ಒಂದು ಕೋಲು ಕಟ್ಟಿದ್ದಾರೆ, ಕಲಶದ ಚೊಂಬಿಗೆ ಒಂದು ಕೋಲು ಕಟ್ಟಿದ್ದಾರೆ. ಈ ಥರ ಎಲ್ಲ ಮಾಡಬೇಕಾ? ಶಾಸ್ತ್ರೋಕ್ತವಾಗಿ ಇಷ್ಟು ಮಾಡಿದ್ರೇ ಸಾಕಾಗುತ್ತೆ. ನೀವು ಅಲಂಕಾರವಾಗಿ ಏನೇ ನೀವೇ ಯೋಚನೆ ಮಾಡಿ, ಒಂದು ತಪ್ಪಲೆ ಮೇಲೆ ಒಂದು ಕಲಶವನ್ನು ಇಟ್ಟು ನಾವು ಪ್ರತಿಷ್ಠಾಪನೆ ಮಾಡಿದಾಗ ನಿಮಗೆ ನಿಜವಾಗ್ಲೂ ಅನುಗ್ರಹ ಆಗುತ್ತೆ. ನೀವೇ ಯೋಚನೆ ಮಾಡಿ. ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಮಾಡೋದು ಹೇಗಿರುತ್ತೆ, ಆ ರೀತಿ ಮಾಡೋದು ಹೇಗಿರುತ್ತೆ. ಮಾಡೋರು ಮಾಡಲಿ. ಆದರೆ ಯಾರು ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತೀರಾ, ಕರೆಕ್ಟಾಗಿ ಅವರು ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ಮಾಡಿರಿ. ಮುಂದಿನ ವರ್ಷದಷ್ಟರಲ್ಲಿ ನೀವೇ ನನಗೆ ಕಮೆಂಟ್ ಹಾಕ್ತೀರಿ, ಮೇಡಮ್ ನಮಗೆ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಯಿತು ಮೇಡಮ್ ನಾವು ಈ ವರ್ಷ ಪೂಜೆ ಮಾಡಿದ್ಮೇಲೆ ಅಂತ ಹೇಳಿ. ಅಷ್ಟು ಒಳ್ಳೆಯ ಅನುಗ್ರಹ ದೇವಿ ಮಾಡ್ತಾಳೆ. ಯಾಕಂದರೆ ದೇವಿ ಸ್ತೋತ್ರ ಪ್ರಿಯಳು, ಮಂತ್ರ ಪ್ರಿಯಳು. ಆಕೆಗೆ ನಾವು ಶಾಸ್ತ್ರೋಕ್ತವಾಗಿ ವಿಧಾನಪೂರ್ವಕವಾಗಿ ನಾವು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಬೇಕೇ ಹೊರತು ಆಡಂಬರದ ಪೂಜೆಯನ್ನು ಆಕೆ ಇಷ್ಟಪಡೋದಿಲ್ಲ. ನೀವೆಷ್ಟು ಶ್ರದ್ಧೆಯಿಂದ ಪೂಜೆ ಮಾಡ್ತೀರಿ ಅದು ತುಂಬ ಮುಖ್ಯವಾಗುತ್ತೆ ವರಮಹಾಲಕ್ಷ್ಮಿಯ ಪೂಜೆಯಲ್ಲಿ ಸ್ನೇಹಿತರೆ. ಓಕೆನಾ. ಈಗ ಗೆಜ್ಜೆ ವಸ್ತ್ರವನ್ನು ಕೊಡೋಣ. ಗೆಜ್ಜೆ ವಸ್ತ್ರ ಎಷ್ಟು ಮಾಡ್ಕೋಬೇಕು ಅಂತ ಹೇಳಿದ್ರೆ 20 ಗೆಜ್ಜೆಯನ್ನು ಮಾಡ್ಕೊಳ್ಬೇಕು. ಓಕೆನಾ. 20 ಗೆಜ್ಜೆ ವಸ್ತ್ರಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಚಿ ಈ ಗೆಜ್ಜೆ ವಸ್ತ್ರವನ್ನು ನಾನು ಈ ಶ್ಲೋಕವನ್ನು ಹೇಳಿದ ಮೇಲೆ ನೀವು ತಾಯಿಗೆ ಗೆಜ್ಜೆ ವಸ್ತ್ರವನ್ನು ಹಾಕ್ರಿ. ಓಕೆನಾ. ವಂದಿತಾಂಗ್ರಿ ಯುಗೆ ದೇವಿ ದುಕೂಲಂ ಚ ಹರಿಪ್ರಿಯೇ ಸುವರ್ಣ ಮಿಶ್ರಿತಂ ದೇವಿ ಗೃಹಾಣ ಹರಿವಲ್ಲಭೆ ಶ್ರೀ ವರಮಹಾಲಕ್ಷ್ಮೀ ಮಹಾವಸ್ತ್ರ ಯುಗ್ಮಂ ಸಮರ್ಪಯಾಮಿ. ಓಕೆನಾ. ಇವಾಗ ಗೆಜ್ಜೆ ವಸ್ತ್ರವನ್ನು ತೊಡಿಸ್ರಿ ಸ್ನೇಹಿತರೆ. ವರಮಹಾಲಕ್ಷ್ಮಿಗೆ ಗೆಜ್ಜೆ ವಸ್ತ್ರವನ್ನು ಏರಿಸಿ ನಮಸ್ಕಾರವನ್ನು ಮಾಡಿಕೊಳ್ರಿ. ತದನಂತರ ಇವಾಗ ನೀವು ಮಾಂಗಲ್ಯವನ್ನು ಕಟ್ಟಬೇಕು. ನಿಮ್ಮ ಮನೆಯಲ್ಲಿ ಮಾಂಗಲ್ಯ ಇದೆ ಅಂತ ಹೇಳಿದ್ರೆ ಮಾಂಗಲ್ಯವನ್ನು ಕಟ್ಟ್ರಿ. ಇಲ್ಲಾಂದರೆ ಆರ್ಟಿಫಿಷಿಯಲ್ ಮಾಂಗಲ್ಯವನ್ನು ದಯವಿಟ್ಟು ಕಟ್ಟಬೇಡ್ರಿ. ಯಾವುದಾದ್ರೂ ಚಿನ್ನದ ತಾಳಿಯನ್ನು ಮಾಡಿಸಿಟ್ಕೊಂಡಿದ್ದೀರಾ ಅಂದರೆ ಕಟ್ಟ್ರಿ. ನಿಮ್ಮ ಮನೆಯ ಅನುಗುಣವಾಗಿ ಯಾವ ರೀತಿ ನೀವು ತಾಳಿಯನ್ನು ಹಾಕ್ಕೊಳ್ತೀರಿ ಆ ರೀತಿಯಾಗಿ ಮಾಡಿಸ್ಕೊಂಡು ದೇವಿಗೆ ಅಂತ ಮಾಡಿಸಿದ್ದೀರಾ ಅಂದರೆ ಕಟ್ಟ್ರಿ. ಇಲ್ಲಾಂದರೆ ಅರಿಶಿಣದ ಕೊಂಬು ಕುಡಿ ಇರಬೇಕು, ಅರಿಶಿಣದ ಕೊಂಬು. ಆ ಕುಡಿ ಇರುವಂಥ ಅರಿಶಿಣದ ಕೊಂಬುಗೆ ಹಳದಿ ದಾರವನ್ನು ಕಟ್ಟಿ ಅದನ್ನು ನೀವು ದೇವಿಗೆ ಕಂಠಕ್ಕೆ ಅಥವಾ ಒಂದು ಕತ್ತಿಗೆ ಕೂಡ ಹಾಕ್ಬೋದು, ಇಲ್ಲಾಂದರೆ ಚೊಂಬಿನ ಕಂಠಕ್ಕೆ ಕೂಡ ನೀವು ಕಟ್ಟಬಹುದು. ಈ ಶ್ಲೋಕವನ್ನು ಹೇಳ್ತೀನಿ. ತದನಂತರ ನೀವು ಮಾಂಗಲ್ಯವನ್ನು ಹಾಕಿದ್ರೆ ಆಯಿತು. ಆಭರಣಾನಿ ಸಮರ್ಪಯಾಮಿ ಅಂತ ಇದೆ, ಆದರೆ ನೀವು ಮಾಂಗಲ್ಯವನ್ನೇ ಆಕೆಗೆ ಆಭರಣವಾಗಿ ನಾವು ಕೊಡ್ಬೋದು. ಯಾಕಂದರೆ ದೇವಿಗೆ ಆಭರಣವನ್ನು ಕೊಡುವಷ್ಟು ಶ್ರೀಮಂತರು ನಾವಾಗಿರೋಕ್ಕೆ ಸಾಧ್ಯ ಇಲ್ಲ. ಮತ್ತು ದೇವಿಗೋಸ್ಕರ ನೀವು ಮನೆಯಲ್ಲಿ ಚಿನ್ನದ್ದು ಬೆಳ್ಳಿಯದ್ದು ಆಭರಣಗಳನ್ನು ಮಾಡಿಸಿಟ್ಕೊಂಡಿದ್ದೀರಾ, ದೇವಿಗೆ ಮಾತ್ರನೇ ನಾವು ಅದನ್ನು ಉಪಯೋಗಿಸ್ತೀವಿ ಅಂದರೆ ಹಾಕ್ರಿ. ಇಲ್ಲ ನೀವು ಉಪಯೋಗಿಸಿರುವಂಥದ್ದನ್ನು ಹಾಕಕ್ಕೆ ಹೋಗಬೇಡ್ರಿ, ಮಾಂಗಲ್ಯವನ್ನು ಹಾಕಿದ್ರೆ ಸಾಕು.
ಕೇಯೂರಕಂಕಣೆ ದಿವ್ಯೇ ಹಾರನೂಪುರಮೇ ಕಲಾಹ ವಿಭೂಷಣ್ಯಸ್ಯಾಮೂಲ್ಯಾನಿ ಗೃಹಾಣ ಋಷಿಪೂಜಿತೆ ಶ್ರೀವರಮಹಾಲಕ್ಷ್ಮೀ ನಮಃ ಆಭರಣಾನಿ ಸಮರ್ಪಯಾಮಿ. ಈಗ ಮಾಂಗಲ್ಯವನ್ನು ಧಾರಣೆ ಮಾಡಿರಿ. ನನ್ನ ಹತ್ರ ಇರುವಂಥದ್ದು ಇದೆ ತಾಯಿ, ಮುಂದಿನ ವರ್ಷ ನನಗೆ ಇನ್ನಷ್ಟು ಶಕ್ತಿಯನ್ನು ಕೊಡು, ನಿನಗೆ ನಾನು ಆಭರಣವನ್ನು ಮಾಡಿಸಿ ಹಾಕುವಷ್ಟು ಶಕ್ತಿಯನ್ನು ಕೊಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಸ್ನೇಹಿತರೆ. ತದನಂತರ ಗಂಧವನ್ನು ಸಮರ್ಪಣೆ ಮಾಡಬೇಕು ಅಂದರೆ ತಾಯಿಗೆ ತಿಲಕವನ್ನು ಇಡಬೇಕು. ಕುಂಕುಮದಲ್ಲಿ ಗಂಧವನ್ನು ಇಟ್ಟು ಅದರ ಮೇಲೆ ಕುಂಕುಮದಲ್ಲಿ ತಿಲಕವನ್ನು ಇಟ್ಟು ಅರಿಶಿನ ಹಚ್ಚಿ ನಾವು ಹೇಗೆ ಎಲ್ಲ ಹಚ್ಕೊಳ್ತೀವಿ ಅದೇ ರೀತಿ ಅಮ್ಮನಿಗೂ ಕೂಡ ಹಚ್ಚಬೇಕು ನೀವು, ಸರಿನಾ? ಈ ಶ್ಲೋಕವನ್ನು ಹೇಳ್ತೀನಿ, ಆಮೇಲೆ ನೀವು ಗಂಧವನ್ನು ಹಚ್ಚಿ ತದನಂತರ ಕುಂಕುಮ ಅರಿಶಿನ ಎಲ್ಲವನ್ನು ಹಚ್ಚಿರಿ, ಸರಿನಾ? ಕರ್ಪೂರಾಗರುಕಸ್ತೂರಿ ರೋಚನಾದಿಭಿರನ್ವಿತಂ ಗಂಧಂದಾಸ್ಯಾಮ್ಯಹಂ ದೇವಿ ಪ್ರೀತ್ಯರ್ಥಂ ಪ್ರತಿಗೃಹ್ಯತಾಂ ಶ್ರೀವರಮಹಾಲಕ್ಷ್ಮೀ ನಮಃ ಗಂಧಂ ಸಮರ್ಪಯಾಮಿ. ಸರ್ವಮಂಗಲಮಾಂಗಲ್ಯೆ ವಿಷ್ಣುವಕ್ಷಸ್ಥಲಸ್ಥಿತಾಲಯೇ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಶ್ರೀವರಮಹಾಲಕ್ಷ್ಮೀ ನಮಃ ಹರಿದ್ರಾ ಕುಂಕುಮಚಂದನ ಚೂರ್ಣಾನಿ ಸಮರ್ಪಯಾಮಿ. ಕಾಡಿಗೆ ಕೂಡ ನೀವು ಹಚ್ಬೋದು. ಇದರಲ್ಲಿ ಅರಿಶಿನ ಕುಂಕುಮ ಹಚ್ಚಿದ್ರೆ ಸಾಕು, ಸುಮ್ಮನೆ ಏನೇನೋ ಹಚ್ಚಕ್ಕೋ ಗೊತ್ತಿಲ್ಲದೆ ಮಾಡೋಕ್ಕೇನು ಹೋಗಬೇಡಿ. ಕಾಡಿಗೆ ಏನು ಅರಿಶಿನ ಕುಂಕುಮ ಹಚ್ಚಿದ್ರೆ ಸಾಕು. ತದನಂತರ ನಾವೇನು ಮಾಡಬೇಕು ಅಂತ ಹೇಳಿದ್ರೆ ಪುಷ್ಪಗಳು. ಈಗೇನು ನೀವು ದೇವಿಗೆ ಅಲಂಕಾರಕ್ಕೆ ಹೂಗಳು ತಂದಿರ್ತೀರಿ, ನಾನು ಈಗಾಗಲೇ ಹೇಳಿದ್ದೀನಿ, ದುಬಾರಿ ಹೂ ಮಲ್ಲಿಗೆ ಹೂವೇ ಬೇಕು ಅಂತ ಹೇಳಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದಾಗಿರ್ಬೋದು, ಅಥವಾ ಕನಕಾಂಬರನೇ ಬೇಕು ಅಂತ ಸಾವಿರಾರು ರೂಪಾಯಿ ಖರ್ಚು ಮಾಡೋದಾಗಿರ್ಬೋದು. ಮಾಡಬೇಡ್ರಿ, ಸಾಲ ಮಾಡಿ ಪೂಜೆ ಮಾಡಬೇಡ್ರಿ. ನಿಮ್ಮ ಹತ್ರ ಎಷ್ಟಿದೆ ಅಷ್ಟೇ ತಂದು ಹಾಕ್ರಿ. ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಖರ್ಚು ಮಾಡಿ ಹಾಕ್ರಿ. ಯಾಕಂದರೆ ದೇವ್ರಿಗಿಂತನೂ ದೊಡ್ಡದು ನಮಗೇನೂ ಇಲ್ಲ. ನೀವೆಷ್ಟು ದೇವರಿಗೆ ಖರ್ಚು ಮಾಡ್ತೀರಾ ಅಷ್ಟು ನಿಮಗೆ ತಾಯಿ ಏನು ಆಕೆಯ ಬಳಿ ನಿಮ್ಮ ಋಣವನ್ನು ಇಟ್ಕೊಳ್ಳಲ್ಲ, ನಿಮಗೆ ಅದರ 10ರಷ್ಟು 100ರಷ್ಟು 1000ದಷ್ಟು ಕೊಡ್ತಾಳೆ. ಆದರೆ ಸಾಲ ಮಾಡಿ ಯಾವುದೇ ಕಾರಣಕ್ಕೂ ಹಬ್ಬಗಳನ್ನು ಮಾಡಬೇಡ್ರಿ. ನಿಮ್ಮ ಹತ್ರ ಏನಿದೆ ಅದನ್ನೇ ಮಾಡಿರಿ. ಆ ಮುಂದಿನ ವರ್ಷಕ್ಕೆ ನಿಮಗೆ ತಾಯಿ ತುಂಬಿ ಕೊಡ್ತಾಳೆ ಅನುಗ್ರಹವನ್ನು ಅಂತ ಹೇಳ್ತೀನಿ ಸ್ನೇಹಿತರೆ. ಆದರೆ ನಿಮ್ಮ ಹತ್ರ ದುಡ್ಡಿದೆ, ಅನುಕೂಲವಾಗಿದ್ದೀರಾ ಅಂದರೆ ಖಂಡಿತವಾಗ್ಲೂ ಮಾಡಿರಿ, ಯಾವುದೇ ತಪ್ಪಿಲ್ಲ, ಆಯಿತಾ? ಖಂಡಿತವಾಗ್ಲೂ ಮಾಡಿರಿ. ನೆಕ್ಸ್ಟು ಇವಾಗ ಪುಷ್ಪಗಳನ್ನು ಹಾಕಬೇಕು. ಮಲ್ಲಿಕಾ ಜಾಜಿ ಕುಸುಮೈಹಿ ಚಂಪಕೈಹಿ ವಕುಳಸ್ತಥಾ ಶತಪತ್ರೈಶ್ಚ ಕಲಾರೈಹಿ ಕಲ್ಪಾರೈಹಿ ಪೂಜಯಾಮಿ ಹರಿಪ್ರಿಯೇ ಶ್ರೀವರಮಹಾಲಕ್ಷ್ಮೀ ನಮಃ ಪುಷ್ಪಾಣಿ ಸಮರ್ಪಯಾಮಿ. ಇವಾಗ ಹೂವನ್ನು ನೀಟಾಗಿ ಅಲಂಕಾರ ಮಾಡಿರಿ. ನೀವೇನು ಹೂ ತಂದಿದ್ದೀರಿ ಎಲ್ಲವನ್ನು ಏರಿಸಿ ಅಲಂಕಾರವನ್ನು ಮಾಡಿಕೊಡ್ರಿ ಸ್ನೇಹಿತರೆ. ತದನಂತರ ನೀವು ಲಕ್ಷ್ಮಿಗೆ ಅಷ್ಟೋತ್ತರವನ್ನು ಹೇಳ್ಕೊಳ್ಬಹುದು, ಅಥವಾ ನೀವು ಬೇರೆ ಬೇರೆ ಹೂಗಳನ್ನು ತಂದಿದ್ದೀರಾ ಅಂತ ಹೇಳಿದ್ರೆ, ಅಂದರೆ ಕೆಲವರ ಮನೇಲಿ 21 ಬಗೆ ಹೂಗಳ ಏರಿಸ್ತಾರೆ, 11 ಬಗೆ ಹೂಗಳು, ಈ ಥರ 5 ಬಗೆ ಹೂಗಳು, ಈ ಥರ ಎಲ್ಲ ಏರಿಸ್ತೀರಾ ಅಂತ ಹೇಳಿದ್ರೆ ನೀವು ಕುಸುಮ ಪೂಜಾ ಅಂತ ಕೂಡ ಬರುತ್ತೆ. ನಾನು ಹೇಳ್ತೀನಿ, ಯಾರಾದರೂ ಆ ಥರ ತಂದಿರ್ತೀರಾ, ಪತ್ರೆಗಳನ್ನೆಲ್ಲ ತಂದಿರ್ತೀರಾ ಅಂದರೆ ಅವರು ಈ ಒಂದು ಶ್ಲೋಕವನ್ನು ಕೇಳಿಸ್ಕೊಂಡು ನೀವು ತಂದಿರುವಂಥ ಪುಷ್ಪಗಳನ್ನೆಲ್ಲವನ್ನು ಕೂಡ ನೀವು ಅರ್ಪಿಸ್ರಿ. ಇಲ್ಲಾಂದರೆ ನಿಮ್ಮ ಹತ್ರ ಎಷ್ಟಿದೆ ಹೂವು ಅಷ್ಟನ್ನೇ ಈ ಶ್ಲೋಕವನ್ನು ಕೇಳಿಸ್ಕೊಂಡು ನೀವು ಆ ಪುಷ್ಪಗಳನ್ನು ಅರ್ಪಿಸ್ರಿ. ಆವಾಗ ಇಷ್ಟೂ ಪುಷ್ಪಗಳನ್ನು ದೇವಿಗೆ ಅರ್ಪಿಸಿದಾಗೆ ನಿಮಗೆ ಅನುಗ್ರಹವಾಗುತ್ತೆ, ಸರಿನಾ? ಓಂ ರಮಾಯೇ ನಮಃ ಜಾಜಿ ಪುಷ್ಪಂ ಸಮರ್ಪಯಾಮಿ. ಓಂ ಇಂದಿರಾಯೇ ನಮಃ ಪೂಗ ಪುಷ್ಪಂ ಸಮರ್ಪಯಾಮಿ. ಓಂ ಪದ್ಮಪ್ರಿಯಾಯೇ ನಮಃ ಪುನ್ನಾಗ ಪುಷ್ಪಂ ಸಮರ್ಪಯಾಮಿ. ಓಂ ಹರಿಪ್ರಿಯಾಯೇ ನಮಃ ವಕುಳ ಪುಷ್ಪಂ ಸಮರ್ಪಯಾಮಿ. ಓಂ ಲೋಕಮಾತ್ರೇ ನಮಃ ಮಲ್ಲಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಕಮಲವಾಸಿನಿಯೇ ನಮಃ ಸೇವಂತಿಕಾ ಪುಷ್ಪಂ ಸಮರ್ಪಯಾಮಿ. ಓಂ ಪದ್ಮನಿಲಯಾಯೇ ನಮಃ ಪದ್ಮಪುಷ್ಪಂ ಸಮರ್ಪಯಾಮಿ. ಓಂ ವರವಲಕ್ಷ್ಮೇ ನಮಃ ನೀಲೋತ್ಪಲ ಪುಷ್ಪಂ ಸಮರ್ಪಯಾಮಿ. ಓಂ ಸರ್ವೈಶ್ವರ್ಯಕಾರಣಾಯೇ ನಮಃ ನಾನಾವಿಧ ಪರಿಮಳ ಪುಷ್ಪಾಣಿ ಸಮರ್ಪಯಾಮಿ. ತದನಂತರ ಪತ್ರೆಗಳನ್ನು ಹೇಳ್ತೀನಿ. ಶ್ರೀ ಮಹಾಲಕ್ಷ್ಮೀ ನಮಃ ಮಾಚಿ ಪತ್ರಂ ಸಮರ್ಪಯಾಮಿ. ಓಂ ಮಾಯಾಯೇ ನಮಃ ಮರುವಕಪತ್ರಂ ಸಮರ್ಪಯಾಮಿ. ಓಂ ಕ್ಷೇಮಂಕರ್ಯೇ ನಮಃ ಸೇವಂತಿಕಾ ಪತ್ರಂ ಸಮರ್ಪಯಾಮಿ. ಓಂ ಶುಭಪ್ರದಾಯ ನಮಃ ಬಿಲ್ವಪತ್ರಂ ಸಮರ್ಪಯಾಮಿ. ಓಂ ತ್ರಿಪುರಸುಂದರ್ಯೇ ನಮಃ ತುಳಸೀಪತ್ರಂ ಸಮರ್ಪಯಾಮಿ. ಓಂ ವಿಷ್ಣುಪ್ರಿಯಾಯೇ ನಮಃ ವಿಷ್ಣುಕ್ರಾಂತಿಪತ್ರಂ ಸಮರ್ಪಯಾಮಿ ಅಂಥೇಳಿ ಪೂಜೆಯನ್ನು ಮಾಡಿಕೊಳ್ಬೇಕು. ಮಾಡಿಕೊಂಡು ಈ ರೀತಿಯಾಗಿ ಈ ಶ್ಲೋಕಗಳನ್ನು ಕೇಳಿಸ್ಕೊಂಡು ನಿಮ್ಮ ಹತ್ರ ಏನಿದೆ ಹೂಗಳನ್ನು ಏರಿಸ್ಕೊಳ್ರಿ ಸ್ನೇಹಿತರೆ, ಸರಿನಾ? ಇದೆಲ್ಲವನ್ನು ಮಾಡ್ಕೊಂಡಾದಮೇಲೆ ನೀವೇನು ಮಾಡಬೇಕು? ಧೂಪ ದೀಪಗಳನ್ನು ಮಾಡಿಕೊಳ್ಳ್ರಿ, ತುಪ್ಪದ ಆರತಿಯನ್ನು ಮಾಡಿಕೊಳ್ಳ್ರಿ, ದೇವಿಗೆ ಅಷ್ಟೋತ್ತರವನ್ನು ಹೇಳ್ಕೊಳ್ರಿ, ಶೋಭಾನಿಯನ್ನು ಹೇಳ್ಕೊಳ್ರಿ, ಲಕ್ಷ್ಮೀ ಶತನಾಮವನ್ನು ಹೇಳ್ಕೊಳ್ರಿ, ಸಹಸ್ರನಾಮವನ್ನು ಹೇಳ್ಕೊಳ್ರಿ. ಯಾವುದೆಲ್ಲ ಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಶ್ಲೋಕಗಳಿದೆ ಅದೆಲ್ಲವನ್ನು ಹೇಳ್ಕೊಳ್ರಿ ಸ್ನೇಹಿತರೆ. ಯಾಕಂದರೆ ತುಂಬ ವಿಶೇಷವಾದಂತಹ ಅನುಗ್ರಹಪ್ರದವಾದಂಥ ಹಬ್ಬ ಈ ಒಂದು ವರಲಕ್ಷ್ಮಿ ವ್ರತ. ಹಾಗಾಗಿ ನಿಮಗೆ ಎಷ್ಟು ಸಾಧ್ಯ ಪೂಜೆ ಮಾಡಲಿಕ್ಕೆ ಅಷ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳ್ರಿ, ಓಕೆನಾ? ಇನ್ನು ತುಪ್ಪದ ದೀಪವನ್ನು ಹಚ್ಚೋರಿಗೆ ಒಂದು ಶ್ಲೋಕವನ್ನು ಹೇಳ್ಬಿಡ್ತೀನಿ. ಈ ಶ್ಲೋಕವನ್ನು ಕೇಳಿಸ್ಕೊಂಡು ತುಪ್ಪದ ದೀಪವನ್ನು ಹಚ್ಚಿರಿ. ಕ್ಷೌಮಸೂತ್ರಂ ಕೃತಾವರ್ತಿ ಕರ್ಪೂರಾಜ್ಯೇನ ಸಂಯುತಂ ದೀಪಂ ಪ್ರಜ್ವಲಿತಂ ದೇವಿ ಗೃಹಾಣ ವರದಾ ಭವ ಶ್ರೀವರಮಹಾಲಕ್ಷ್ಮೀ ನಮಃ ದೀಪಂ ಸಮರ್ಪಯಾಮಿ ಅಂಥೇಳಿ.
ತದನಂತರ ನಾವೇನು ಮಾಡಬೇಕು, ಇದೆಲ್ಲ ಆದಮೇಲೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು. ಮನೆಯಲ್ಲಿ ಅವತ್ತು ಕೋಸಂಬರಿ ಇರಬೇಕು, ಪಾಯಸ ಇರಬೇಕು, ಹೋಳಿಗೆ ಇರಬೇಕು, ಅನ್ನ ಹುಳಿ ಸಾರು ಎಲ್ಲವನ್ನು ಮಾಡಿ ನೀವು ದೇವಿಗೆ ನೈವೇದ್ಯವನ್ನು ಮಾಡಬೇಕು. ಪೂಜೆ ಮಾಡುವಾಗಲೇ ಮಾಡಿಬಿಡ್ಬೇಕಾ ಮೇಡಮ್ ಎಲ್ಲನೂ ಅಂದರೆ ಖಂಡಿತ ಇಲ್ಲ ಸ್ನೇಹಿತರೆ. ಪೂಜೆಗೆ ನೀವೇನು ಹಣ್ಣುಗಳನ್ನು ಇಟ್ಟಿರ್ತೀರಿ, ಒಂದು ಲೋಟ ಹಾಲನ್ನು ಕಾಯಿಸಿಡ್ರಿ, ಇಲ್ಲಾಂದರೆ ಸಜ್ಜಿಗೆಯನ್ನು ಮಾಡಿಟ್ಟು ಪೂಜೆಯನ್ನು ಮುಗಿಸ್ರಿ. ಪೂಜೆಯನ್ನು ಮುಗಿದಾದ್ಮೇಲೆ ನೀವು ಅಡುಗೆಯನ್ನು ಮಾಡಿ ಅಡುಗೆ ನೈವೇದ್ಯವನ್ನು ಮಾಡಿ ತಾವೆಲ್ಲರೂ ಊಟವನ್ನು ಮಾಡಿರಿ. ಓಕೆನಾ? ನೀವು ಅಡುಗೆ ಎಲ್ಲ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಸಾಯಂಕಾಲ ಆಗಿಬಿಡುತ್ತೆ. ಮೊದಲು ಪೂಜೆಯನ್ನು ಮಾಡ್ಕೊಳ್ರಿ, ತದನಂತರ ನೀವು ಅಡುಗೆಯನ್ನು ಮಾಡಿ ಪೂಜೆಗೆ ನೈವೇದ್ಯಕ್ಕೆ ಮಾಡ್ಕೊಳ್ರಿ. ನೈವೇದ್ಯವನ್ನು ಮಾಡುವಾಗ ಒಂದು ಶ್ಲೋಕವನ್ನು ಹೇಳ್ತೀನಿ. ಆ ಶ್ಲೋಕವನ್ನು ಹೇಳ್ಕೊಂಡು ನೈವೇದ್ಯಗಳಿಗೆ ನೀವು ನೀರಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು. ಅಂದರೆ ಒಂದು ಹೂವನ್ನು ತಗೊಳ್ರಿ, ಹೂವಿಗೆ ಒಂದು ಶುದ್ಧವಾದ ನೀರನ್ನು ಅದ್ದುಕೊಂಡು ನೈವೇದ್ಯದ ಮೇಲೆ ಪ್ರೋಕ್ಷಣೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡುವಂಥದ್ದು ಸ್ನೇಹಿತರೆ. ಈ ರೀತಿಯಾಗಿ ಶಾಸ್ತ್ರೋಕ್ತವಾಗಿ ನೀವು ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿರಿ. ನಿಮಗೆ ಯಾಕೆ ಒಳ್ಳೆಯದಾಗಲ್ಲ ಅಂತ ನೀವೇ ನೋಡೋರಂತೆ. ಮುಂದಿನ ವರ್ಷ ಇದರ 100ರಷ್ಟು ಅಭಿವೃದ್ಧಿಯನ್ನು ನೀವು ಹೊಂದಿರ್ತೀರಿ. ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ನೀವು ಬಂದು ತಿಳಿಸ್ತೀರಿ. ವೀಣಾ ಮೇಡಮ್ ನೀವು ಹೇಳ್ದಾಗೆ ನಾನು ಸರಳವಾಗಿ ಪೂಜೆ ಮಾಡಿದೆ, ನಿಜ ನಂಗೆ ತುಂಬ ಒಳ್ಳೆಯದಾಯಿತು ಅಂತ ಹೇಳಿ ಖಂಡಿತವಾಗ್ಲೂ ಹೇಳ್ತೀರಾ ಸ್ನೇಹಿತರೆ. ಆಡಂಬರ ಇಲ್ಲದೆ ಸರಳವಾಗಿ ನಾವು ಪೂಜೆಯನ್ನು ಮಾಡ್ಕೊಳ್ಬೋದು. ಆದರೆ ಒಂದು ವಿಚಾರ, ನಿಮ್ಮ ಹತ್ರ ದುಡ್ಡಿದೆ ಕಾಸಿದೆ ಅಂತ ಹೇಳಿದ್ರೆ ಖಂಡಿತ ದೇವರಿಗೆ ಖರ್ಚು ಮಾಡಿರಿ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಯಾರಿಗೆ ಇಲ್ಲ ಅವರು ಸಾಲವನ್ನು ಮಾಡಿ ಮಾಡೋದಕ್ಕೆ ಹೋಗಬೇಡ್ರಿ. ಓಕೆನಾ? ನಿಮ್ಗೆ ಏನಿದೆ ಅದನ್ನೇ ಮಾಡಿರಿ. ಮತ್ತು ತುಂಬ ಜನಕ್ಕೆ ಸೀರೆ ತಂದಿರ್ತೀವಿ, ಸೀರೆಯನ್ನೇ ಉಡಿಸುವಂಥ ಶ್ಲೋಕ ಹೇಳಿಲ್ವಲ್ಲ ವೀಣಾ ಮೇಡಮ್ ಅಂತ ಹೇಳಿದ್ರೆ, ನಾವು ವಸ್ತ್ರಯುಗ್ಮಂ ಅಂದರೆ ನಾವೇನು ಗೆಜ್ಜೆ ವಸ್ತ್ರವನ್ನು ಹೇರಿಸ್ತೀವಲ್ವ ಅದೇ ದೇವಿಗೆ ವಸ್ತ್ರ. ನಾವೇನು ಸೀರೆ ತಂದು ಉಡಿಸೋವಂಥದ್ದೇನು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ವಸ್ತ್ರವನ್ನು ಅಂದರೆ ನೀವು ಗೆಜ್ಜೆ ವಸ್ತ್ರ ಏರಿಸಿದ್ರಿ ಅಂದರೆ ನೀವು ವಸ್ತ್ರವನ್ನು ಸಮರ್ಪಣೆ ಮಾಡಿದ್ರಿ ಅಂತಲೇ ಅರ್ಥ. ನೀವೇನು ತಂದಿರ್ತೀರಿ ಸೀರೆಯನ್ನು, ಅದನ್ನು ನೀವು ಒಂದು ತಟ್ಟೆಯಲ್ಲಿ ದೇವಿಗೆ ಉಡಿಯನ್ನು ತುಂಬ್ತಿರಲ್ವ, ಆ ರೀತಿಯಾಗಿ ನೀವು ಅರಿಶಿನ ಕುಂಕುಮ ಕೊಟ್ಟು ದೇವಿಗೆ 5 ಥರದ ಫಲಗಳನ್ನು ಕೊಟ್ಟು ತಾಂಬೂಲ ದಕ್ಷಿಣೆ ಎಲ್ಲವನ್ನು ಕೊಟ್ಟು ಸೀರೆ ಮತ್ತು ಬ್ಲೌಸ್ ಪೀಸು ಪ್ರತ್ಯೇಕವಾಗಿ, ಸೀರೆಯಲ್ಲಿ ಬ್ಲೌಸ್ ಪೀಸ್ ತೆಗಿಬಾರ್ದು, ಪ್ರತ್ಯೇಕವಾಗಿ ಬ್ಲೌಸ್ ಪೀಸನ್ನು ತಂದು ಸೀರೆಯನ್ನು ಇಟ್ಟು ಉಡಿಯನ್ನು ತುಂಬ್ರಿ. ಉಡಿ ತುಂಬಿದ್ರೆ ನಿಮಗೆ ತುಂಬ ಅಭಿವೃದ್ಧಿ ಆಗುತ್ತೆ. ಆದರೆ ಸೀರೆನ ಉಡಿಸಿ ಮಾಡಬೇಕು ಅನ್ನೋದೇನು ಬೇಡ. ಅದನ್ನು ಉಡ್ಸೋಕ್ಕೋಗಿ ಕಲಶ ಬಿದ್ದು ಅದನ್ನೇನೋ ಕಟ್ಟಿ ದಾರ ಕಟ್ಟಿ ಇದೆಲ್ಲ ಮಾಡೋದ್ರ ಬದಲು, ಗೋಜಿಗೆ ಮಾಡ್ಕೊಳ್ಳೋದ್ರ ಬದಲು ಒಂದು ತಟ್ಟೆಯಲ್ಲಿ ಉಡಿಯನ್ನು ತುಂಬುವಾಗ ಸೀರೆಯನ್ನು ಇಟ್ಟು ತಾಯಿಗೆ ಸಮರ್ಪಣೆಯನ್ನು ಮಾಡಿರಿ ಸ್ನೇಹಿತರೆ. ಸರಿನಾ? ಸರಳವಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈಗ ನೈವೇದ್ಯಕ್ಕೆ ಒಂದು ಶ್ಲೋಕ ಹೇಳಲಿಲ್ಲ ನಾನು, ಅದೊಂದು ಹೇಳ್ಬಿಡ್ತೀನಿ. ಈ ಶ್ಲೋಕವನ್ನು ಕೇಳಿಸ್ಕೊಂಡು ನೀವು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿರಿ. ಗುಡಮುದ್ಗಾದಿ ಸಂಯುಕ್ತಂ ಪೂರ್ಣಗರ್ಭಂ ಮನೋಹರಂ ಮೋದಕಾಪೂಪ ಸಂಯುಕ್ತಂ ದಧ್ಯಾಜ್ಯಂ ಮಧುಪಾಯಸಂ ನಾನಾಶಾಕ ಸಮಾಯುಕ್ತಂ ಸೂಪಂ ಶಾಲ್ಯಾನ್ನ ಸಂಯುತಂ ರಸಾಯನೋಪದಂ ಶಾದಿ ನೈವೇದ್ಯಂ ಪ್ರತಿಗೃಹ್ಯತಾಂ. ಶ್ರೀವರಮಲಕ್ಷ್ಮೇ ನಮಃ. ಶ್ರೀವರಮಹಾಲಕ್ಷ್ಮೇ ನಮಃ. ನಾನಾವಿಧ ನೈವೇದ್ಯಂ ಸಮರ್ಪಯಾಮಿ. ತದನಂತರ ನೀವು ತಾಂಬೂಲವನ್ನು ಸಮರ್ಪಣೆಯನ್ನು ಮಾಡಿರಿ. ವಿಶೇಷವಾಗಿ ಇನ್ನೂ ಏನಾದರೂ ನಿಮಗೆ ಹಣ್ಣುಗಳಿಂದ ರಸಾಯನ ಎಲ್ಲ ಮಾಡಿ ಇಡ್ತೀರಾ ಅಂದರೆ ಅದು ಕೂಡ ನೀವು ಸಮರ್ಪಣೆ ಮಾಡಬಹುದು ಸ್ನೇಹಿತರೆ. ಇದೆಲ್ಲವನ್ನು ಮಾಡಿಕೊಂಡು ನೀವೇನು ಮಾಡಬೇಕು, ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕು ತಾಯಿಗೆ. ನಮಸ್ತೆ ಲೋಕಜನನಿ, ನಮಸ್ತೆ ವಿಷ್ಣುವಲ್ಲಭೆ, ತ್ರಾಹಿ ಮಾಂ ಭಕ್ತವರದೆ ವರಲಕ್ಷ್ಮೇ ನಮೋ ನಮಃ. ಶ್ರೀವರಮಹಾಲಕ್ಷ್ಮೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ ಅಂತ ಹೇಳಿ ನಿಮ್ಮ ಮನೋಭೀಷ್ಟಗಳೆಲ್ಲವನ್ನು ತಾಯಿಯಲ್ಲಿ ಹೇಳ್ಕೊಳ್ರಿ. ನಿಮ್ಮನ್ನು ಖಂಡಿತವಾಗ್ಲೂ ಉದ್ಧರಿಸ್ತಾಳೆ. ಆಯಿತಾ? ಉದ್ಧರಿಸಿ ನಿಮ್ಮನ್ನು ಮೇಲ್ ತರ್ತಾಳೆ. ಸರಿನಾ ಸ್ನೇಹಿತರೆ? ಇನ್ನು ಆ ಧೋರ ಬಂಧನವನ್ನು ಏನು ಮಾಡಬೇಕು, ಬಲಗೈಗೆ ಕಟ್ಕೊಳ್ಬೇಕು. 12 ಗ್ರಂಥಿ ಸಂಯುಕ್ತಂ ಕೃತಂ 12 ತಂತುಭಿಃ ಧಾರಯಾಮಿ ಮಹಾದೇವಿ ಸೂತ್ರಂ ತೇ ಸರ್ವಮಂಗಳೇ. ಶ್ರೀವರಮಹಾಲಕ್ಷ್ಮೀ ನಮಃ. ದೋರಬಂಧನಂ ಸಮರ್ಪಯಾಮಿ ಅಂಥೇಳಿ ಆ ದೋರ ಗ್ರಂಥಿಯನ್ನು ಕೂಡ ನೀವು ಕಟ್ಕೊಳ್ಬೇಕು. ಸರಿನಾ? ಈ ರೀತಿಯಾಗಿ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ರಿ. ಖಂಡಿತವಾಗ್ಲೂ ನಿಮಗೆ ಅಮ್ಮ ಒಲಿತಾಳೆ ಸ್ನೇಹಿತರೆ. ಸರಿನಾ? ಇನ್ನು ಆ ದಿನ ನಾನು ನಿಮಗೆ ಒಂದು ವರಮಹಾಲಕ್ಷ್ಮಿ ವ್ರತದ ಕಥೆಯನ್ನು ಕೂಡ ಹೇಳ್ತೀನಿ. ಕಥೆಯನ್ನು ಕೇಳಿಸ್ಕೊಳ್ರಿ. ಪೂಜೆಯ ದಿನ ನಾನು ನಿಮಗೆ ಹೇಳಿ ಒಂದು ವಿಡಿಯೋನ ಪ್ರಸಾರ ಮಾಡ್ತೀನಿ. ಆ ಕಥೆಯನ್ನು ಕೇಳಿಸ್ಕೊಂಡು ತಾಯಿಯ ಅನುಗ್ರಹಕ್ಕೆ ಪಾತ್ರರಾಗ್ರಿ ಅಂತ ಹೇಳ್ತಾ, ಇನ್ನೂ ಏನಾದರೂ ನಿಮಗೆ ಡೌಟ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ನಾನು ಏನೇನು ಪೂಜೆಯನ್ನು ಮಾಡ್ತೀನಿ, ಪೂಜೆಯನ್ನು ಮಾಡುವಾಗ ಪಾಲನೆ ಮಾಡ್ತೀನಿ, ಅದನ್ನೆಲ್ಲ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ಸರಳವಾಗಿ ಹೇಳ್ಕೊಟ್ಟಿದ್ದೀನಿ. ಯಾರು ಕೂಡ ಶ್ಲೋಕವನ್ನು ತಲೆ ಕೆಡಿಸ್ಕೊಳ್ಬೇಡ್ರಿ. ಶ್ಲೋಕವನ್ನು ಕೇಳಿಸ್ಕೊಳ್ರಿ, ಮಾಡಿರಿ. ಸಂಕ್ಷಿಪ್ತವಾಗಿ 1 by 1 ನಿಮಗೆ ನೀಟಾಗಿ ಹೇಳಿದ್ದೀನಿ. ಮೊದಲಿನಿಂದ ನೀವು ವಿಡಿಯೋ ಹಾಕಿಬಿಟ್ರೆ ನೀವು ಪೂರ್ಣ ಪೂಜೆಯನ್ನು ನಾನು ಇದರಲ್ಲಿ ತಿಳಿಸ್ಕೊಟ್ಬಿಟ್ಟಿದ್ದೀನಿ ನಿಮಗೆ. ಯಾರೆಲ್ಲ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿರಿ. ಮತ್ತು ಸಮಯ ಕೇಳಿದ್ರಿ, ಸಮಯನೇ ನಾನು ಹೇಳಲಿಲ್ಲ ನೋಡ್ರಿ, ಕೊನೆಯವರೆಗೂ ಸಮಯ ಹೇಳೋಕ್ಕಾಗಲಿಲ್ಲ ನನಗೆ.
ಸಮಯ ಏನು ಅಂತ ಹೇಳಿದ್ರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಮಾಡ್ಕೊಳ್ಬಹುದು, ಯಾವುದೇ ದೋಷ ಇರೋದಿಲ್ಲ ಆ ಸಮಯದಲ್ಲಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಬಹುದು. ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡು ನಾನು ಮಾಡ್ಕೊಳ್ತೀನಿ ಅಂದರೆ ಖಂಡಿತ 5:30 ಒಳಗಡೆ ಮಾಡ್ಕೊಳ್ರಿ. ಇಲ್ಲ ಅಂದರೆ ಬೆಳಗ್ಗೆ 11 ಗಂಟೆವರೆಗೂ ಟೈಮ್ ಇರುತ್ತೆ, 11 ಗಂಟೆವರೆಗೂ ನೀವು ಪೂಜೆಯನ್ನು ಮಾಡ್ಕೊಳ್ರಿ. ಸರಿನಾ? ಪೂಜೆಯನ್ನು ಮಾಡ್ಕೊಳ್ರಿ. ಅಮ್ಮನ ಅನುಗ್ರಹಕ್ಕೆ ಪಾತ್ರರಾಗ್ರಿ. ತಮ್ಮೆಲ್ಲರಿಗೂ ಕೂಡ ನಿಮ್ಮ ಮನೋಭೀಷ್ಟಗಳನ್ನು ತಾಯಿ ನೆರವೇರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ, ತುಂಬ ವಿಶೇಷವಾಗಿ ನಮಗೆ ಈ ಬಾರಿ ವರಮಹಾಲಕ್ಷ್ಮಿ ವ್ರತ ಅನ್ನುವಂಥದ್ದು ಬಂದಿದೆ. ತಪ್ಪದೆ ಪ್ರತಿಯೊಬ್ಬರೂ ಮಾಡ್ಕೊಳ್ರಿ. ಸರಿನಾ? ನಿಮಗೆ ಅಮ್ಮನ ಅನುಗ್ರಹ ಆಗಲಿ ಅಂತ ಹೇಳಿ ಆಶಿಸ್ತಾ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಹೋಗಿ ಬರ್ತೀನಿ.